ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಇವತ್ತಿನ ಸಾಧಕರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಒನ್ಸ್ ಅಪಾನ್ ಎ ಟೈಮ್ ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಇವರೇ ಸ್ವತಃ ಅನ್ಕೊಂಡಿರ್ಲಿಲ್ಲ, ಮುಂದೆ ಒಂದು ದಿನ ನಾನು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನ ಓಪನ್ ಮಾಡ್ತೀನಿ. ತಾಯಿಯವರಿಂದ ಕಲ್ತಿದ್ದು ಧೈರ್ಯ. ಯಾವುದೇ ಕೆಲಸದಲ್ಲಿ ನಾವು ಮುನ್ನುಗ್ಗಬೇಕು, ಧೈರ್ಯದಿಂದ ನುಗ್ಗಬೇಕು, ಧೈರ್ಯದಿಂದ ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನೋದನ್ನ ನನ್ನ ತಾಯಿಯಿಂದ ಕಲಿತೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಅದರಲ್ಲಿ ಎಜುಕೇಶನ್ ಒಂದು ಇನ್ಸ್ಟಿಟ್ಯೂಟ್ ಅಂತ ಬಂತು ಅಂದ್ರೆ, ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಸರ್. ಅವರು CET ಎಕ್ಸಾಮ್, NEET ಎಕ್ಸಾಮ್ ಬರೀಬೇಕು, ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ ಪೇರೆಂಟ್ಸ್ಗೆ. ಬಟ್ ಅವ್ರು ಬೇಸಿಕ್ ಲ್ಯಾಗ್ ಆಗದೆ ಬೇಸಿಕ್ಸ್ ಅಲ್ಲಿ. ಐ ಥಿಂಕ್ ಐ ಚೂಸ್ ಇನ್ ದ ಬೆಸ್ಟ್ ಕಾಲೇಜ್. ಐ ಹ್ಯಾವ್ ಅ ಬೆಸ್ಟ್ ಟೀಚರ್ಸ್. ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಟೀಚರ್ಸ್ ಎಲ್ಲರೂ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಸಾಧಕರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ಒನ್ಸ್ ಅಪಾನ್ ಎ ಟೈಮ್ ಒಂದು ಕಾಲೇಜಲ್ಲಿ PU ಲೆಕ್ಚರರ್ ಆಗಿ ಕೆಮಿಸ್ಟ್ರಿ ಲೆಕ್ಚರರ್ ಆಗ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಇವರೇ ಸ್ವತಃ ಅನ್ಕೊಂಡಿರ್ಲಿಲ್ಲ, ಮುಂದೆ ಒಂದು ದಿನ ನಾನು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನ ಓಪನ್ ಮಾಡ್ತೀನಿ, ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನ ಆರಂಭ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಕಾಲ ಅದನ್ನ ಮಾಡಿಸುತ್ತೆ. ಇವತ್ತು ಒಂದು ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನ ನಡೆಸ್ತಾ ಇದ್ದಾರೆ. ಅದು ಬೇರೆ ಯಾವುದು ಅಲ್ಲ, ನಮ್ಮ ದಾವಣಗೆರೆಯ SS ಲೇಔಟ್ ನಲ್ಲಿ ಇರತಕ್ಕಂಥ ಶ್ರೀ ರಾಘವೇಂದ್ರ ಹೈಟೆಕ್ PU ಕಾಲೇಜ್ ಅಂಡ್ ಶ್ರೀ ಶಾರದಾ IIT NEET ಅಕಾಡೆಮಿ ಇನ್ಸ್ಟಿಟ್ಯೂಟ್ ಅನ್ನ ನಡೆಸ್ತಾ ಇರ್ತಕ್ಕಂಥ ನಮ್ಮ ಇವತ್ತಿನ ಸಾಧಕರು ಬೇರೆ ಯಾರು ಅಲ್ಲ, ಡಾಕ್ಟರ್ ಅನಿಲ್ ಕುಮಾರ್ MR ಪ್ರಿನ್ಸಿಪಾಲರು. ಇವತ್ತು ನಮ್ಮ ಸಾಧಕರ ಮಾತು ವೇದಿಕೆಯಲ್ಲಿದ್ದಾರೆ. ಬನ್ನಿ, ಅವರ PU ಲೆಕ್ಚರರ್ ಇಂದ ಇಲ್ಲಿವರೆಗೂ ಅಂದ್ರೆ ಒಂದು ಸಂಸ್ಥೆನ ಕಟ್ಟೋವರೆಗೂ ಅವರ ಜರ್ನಿ ಹೇಗಿತ್ತು ಅದನ್ನ ಅವರ ಮಾತಲ್ಲೇ ಕೇಳೋಣ. ನಮಸ್ಕಾರ ಸರ್. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಸರ್, ಇದು ಹೆಂಗೆ ಸಾಧ್ಯ ಸರ್? ಯಾಕಂದ್ರೆ PU ಕಾಲೇಜ್ ಅಂತ ಅಂದ್ರೆ ಇಲ್ಲಿ ಇವತ್ತು ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಅಂದ್ರೆ ದಾವಣಗೆರೆನಲ್ಲಿ ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡ್ ಇರ್ತಕ್ಕಂಥ ಕಾಲೇಜ್ ನಿಮ್ದು. ಇದು ಜರ್ನಿ ಹೆಂಗೆ ಸರ್ ಸಾಧ್ಯ? ಮೇ ಬಿ ಇದನ್ನ ತಗೊಳ್ಳೋದಕ್ಕಿಂತ ನಿಮ್ಮ ಬಾಲ್ಯದಿಂದ ಆರಂಭ ಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮನ. ಸರ್, ನೀವು ಬೇಸಿಕಲಿ ದಾವಣಗೆರೆಯವರ? ಅಲ್ಲ ಮೇಡಮ್, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ ಶಾಗ್ಲೆ ಅಂತ ಒಂದು ಗ್ರಾಮ ಇದೆ. ಆ ಶಾಗ್ಲೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ನಾನು. ಸೊ ಬಾಲ್ಯ ಶಿಕ್ಷಣವನ್ನೆಲ್ಲ ನಾವು ಮೊದಲು 1ರಿಂದ 4ನೇ ತರಗತಿ ಗೋಪ್ನಾಳ್ ಅಂತ ಇಲ್ಲಿ ದಾವಣಗೆರೆ ತಾಲೂಕು ಗೋಪ್ನಾಳ್, ಅಲ್ಲಿ ನಮ್ಮ ತಂದೆ ಟೀಚರ್ ಆಗಿದ್ರು. ಅಲ್ಲಿ ಓದ್ಬಿಟ್ಟು 4ನೇ ತರಗತಿಯಿಂದ ಅಪ್ ಟು SSLC ವರೆಗೂ 10th ಸ್ಟ್ಯಾಂಡರ್ಡ್ ಮುಗಿಸೋವರೆಗೂ ನಾನು ಶಾಗ್ಲೆಯಲ್ಲಿ ಓದಿದ್ವಿ. ಅಪ್ ಟು SSLC ವರೆಗೂ ನಾವು ಪೂರ್ತಿ ಕನ್ನಡ ಮೀಡಿಯಮಲ್ಲಿ ಓದಿ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳೇ. ನಮ್ಮ ತಂದೆಯವರು ಟೀಚರ್ ಆಗಿದ್ದರಿಂದ ತುಂಬಾ ನಮಗೆ ಬೇಸಿಕ್ ಎಜುಕೇಶನ್ ತುಂಬಾ ಚೆನ್ನಾಗಿತ್ತು. ತುಂಬಾ ಎಜುಕೇಶನ್, ಬೇಸಿಕ್ ನಾಲೆಡ್ಜ್, ಬೇಸಿಕ್ ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಲಿಸ್ಕೊಟ್ರು. ಇವತ್ತು ನಾವೇನಾದ್ರು ಈ ಮಟ್ಟಿಗೆ ಏನಾದ್ರು ಎಜುಕೇಶನ್ ಫೀಲ್ಡ್ ಅಲ್ಲಿ ಬರ್ಬೇಕಂದ್ರೆ ನಮ್ಮ ತಂದೆಯವರ ಬೇಸಿಕ್ಸ್ ಕೊಟ್ಟದ್ದು, ಅವ್ರು ನಮಗೆ ಕಲಿಸಿದ ಕೆಲವೊಂದು ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕಲಿಸ್ಕೊಟ್ರು. ಅದು ನನಗೆ ತುಂಬಾ ಉಪಯುಕ್ತ ಆಯ್ತು. ಆಮೇಲೆ ನಮ್ಮ ತಾಯಿಯವರಿಂದ ಕಲ್ತಿದ್ದು ಧೈರ್ಯ. ಯಾವುದೇ ಕೆಲಸದಲ್ಲಿ ನಾವು ಮುನ್ನುಗ್ಗಬೇಕು, ಧೈರ್ಯದಿಂದ ನುಗ್ಗಬೇಕು, ಧೈರ್ಯದಿಂದ ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನೋದನ್ನ ನನ್ನ ತಾಯಿಯಿಂದ ಕಲಿತೆ. ಇಷ್ಟು ನನ್ನ ಬಾಲ್ಯ ಜೀವನ. ಅದಾದ ನಂತರ ನಾವು SSLC ಮುಗಿಸಿ ಕನ್ನಡ ಮಾಧ್ಯಮದಲ್ಲಿ ಅವರು, ನನ್ನ ಸಿಸ್ಟರ್ ಒಬ್ರು, ಅಕ್ಕ ಒಬ್ರು ಇದ್ದಾರೆ ಮೇಡಮ್. ಅವರು ಇವಾಗ ಮ್ಯಾರಿಡ್. ಅವರು ಇಲ್ಲಿ ಎಲೆಬೇತೂರು ಅಂತ ದಾವಣಗೆರೆ ತಾಲೂಕು ಅಲ್ಲಿದ್ದಾರೆ. ನಮ್ಮ ಬ್ರದರ್, ಸ್ವಂತ ಓನ್ ಬ್ರದರ್. ಅವರು ಡಾಕ್ಟರ್ ಜಗದೀಶ್, ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ HOD ಫಿಸಿಕ್ಸ್ ಡಿಪಾರ್ಟ್ಮೆಂಟ್, BIT ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿದ್ದಾರೆ. ಸೊ ಅವರಿಬ್ಬರು ಇದ್ದಾರೆ. ಈಗ ಒಟ್ಟಿಗೆ ನಾನು PUC DRM ಕಾಲೇಜಿಗೆ ಸೇರ್ಕೊಂಡೆ. ಅಲ್ಲಿ ದಾವಣಗೆರೆ ಬಂದ್ವಿ. ಅಲ್ಲೆಲ್ಲ ನಾವು ಫಸ್ಟ್ ಬಂದಾಗ ನಮ್ಮನ್ನ ಕನ್ನಡ ಮಾಧ್ಯಮದವರು ಅಂದ್ರೆ ತುಂಬಾ ಏನು ಗೊತ್ತಿಲ್ಲ ಇವ್ರಿಗೆ ಅನ್ನೋ ತರ ನೋಡ್ತಾ ಇದ್ರು. ನಾವು ಕೆಲವೇ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಅಲ್ಲಿ ಇದ್ದವರು ಎಲ್ಲ ಒಂದ್ ಸೈಡ್ ಇರ್ತಿದ್ವಿ. ಇನ್ನು ಸಿಟಿಯಿಂದ ಬಂದಿರೋರೆಲ್ಲ ಒಂದ್ ಗ್ರೂಪ್ ಇರ್ತಿದ್ರು. ಬಟ್ ಇವತ್ತು ನಾವೇನ್ ಕನ್ನಡ ಮಾಧ್ಯಮದವರು ಹಳ್ಳಿಯಿಂದ ಬಂದ್ ಮಕ್ಳು ಇದೀವಲ್ಲ, ಆ ಒಂದು ಸ್ಟೂಡೆಂಟ್ಸ್ ಅವಾಗ ಯಾರಿದ್ವಲ್ಲ, ನಾವೆಲ್ಲರೂ ಇವತ್ತೇನಾದ್ರು ಒಳ್ಳೊಳ್ಳೆ ಪೊಸಿಷನ್ ಆಗಿದ್ರೆ ಏನ್ ಹಳ್ಳಿಯಿಂದ ಬಂದಿರೋ ಮಕ್ಳು ಇದ್ದಾರೆ, ತುಂಬಾ ಒಳ್ಳೊಳ್ಳೆ ಅಚೀವ್ ಮಾಡಿದ್ರು. ಕಷ್ಟಪಟ್ಟು, ಅಂದ್ರೆ ನಮ್ಗೆ ಕಷ್ಟ ಗೊತ್ತಿತ್ತು. ಅಂದ್ರೆ ನಾವು ಸ್ಕೂಲು ಮುಗಿಸಿ PUC ಮುಗಿಸೋವರೆಗೂ ಸಹ ಹೊಲದಲ್ಲಿ ಕೆಲಸ ಮಾಡ್ಕೊಂತಾನೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಮನೆ ಕೆಲಸಗಳು, ದನ ಕರುಗಳ ಕೆಲಸಗಳು ಎಲ್ಲ ಮಾಡ್ಕೊಂತಾನೆ ಅವ್ರ ಜೊತೆಗೆ ಓದ್ತಾ ಇದ್ವಿ. ಅಂದ್ರೆ ಕಷ್ಟ ಅಂದ್ರೆ ಅಂತ ನನ್ನೊಬ್ಬಿಗೆಲ್ಲ, ನಮ್ಮ ಜೊತೆ ಬಂದ್ರೆ ಹಳ್ಳಿ ಮಕ್ಕಳಿಗೆಲ್ಲ ಗೊತ್ತಿತ್ತು. ಎಲ್ಲರೂ ಒಳ್ಳೊಳ್ಳೆ ಪೊಸಿಷನ್ ಆಗಿದ್ದಾರೆ, ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದಾರೆ ಇವತ್ತು.
ಸೊ ಅಂದ್ರೆ ಶ್ರಮ ಹಾಕಿ ಕಷ್ಟಪಟ್ಟು ಓದ್ಕೊಂಡ್ ಬಂದ್ವಿ. ಅಂದ್ರೆ ನಿಮ್ಗೆ ಒಂದು ಡ್ರೀಮ್ ಇತ್ತಾ ಸರ್? ಅಂದ್ರೆ ಆ, ನಮ್ಗೆಲ್ರಿಗೂ ಇರುತ್ತಲ್ಲ, ಚಿಕ್ಕವರಾದ್ಮೇಲೆ ದೊಡ್ಡವರಾದ್ಮೇಲೆ ಅದಾಗ್ಬೇಕು ನನಗೆ ಇದಾಗ್ಬೇಕು ಡ್ರೀಮ್ ಅಂತ. ಅಂದ್ರೆ ಏನಿತ್ತು ಮೇಡಮ್ ಅಂದ್ರೆ ಆ, ಒಂದೇನು ನೋಟಿಸಬಲ್ ಪರ್ಸನ್ ಆಗ್ಬೇಕು, ಒಂದು ಅಚೀವ್ ಮಾಡಬೇಕು. ಹಾ. ಅಂದ್ರೆ ಇದೇ ಫೀಲ್ಡ್ ಅದೇ ಫೀಲ್ಡ್ ಅಂತ ಅವಾಗಿನ ಅಷ್ಟೊಂದು ಹ್ಮ್. ನನಗೆ ಮೆಚುರಿಟಿ ಇರಲಿಲ್ಲ. ಹ್ಮ್. ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಮೊದಲಿಂದನೂ ಹಂಬಲಿತ್ತು. ಹಂಗಾಗಿ ನಾನು ಸ್ವಲ್ಪ ಯೂಶಲಿ ಜಾಸ್ತಿ ರಿಸ್ಕ್ ತಗೊಳ್ಳೋದು ಜಾಸ್ತಿ, ಯಾವಾಗಲೂ ರಿಸ್ಕ್ ತಗೊಂಡು ಅಂದ್ರೆ ಎಲ್ಲ ಕೆಲಸದಲ್ಲೂ ಸ್ವಲ್ಪ ನುಗ್ಗಿ ರಿಸ್ಕ್ ತಗೊಂಡು ಕೆಲಸ ಮಾಡೋದು ಜಾಸ್ತಿ. ಹಂಗಾಗಿ ಇವನ್ನೆಲ್ಲ ಮಾಡ್ಕೊಂಡು ಎಜುಕೇಶನ್ ಮುಗಿಸಿದ್ವಿ. PU 2 ವರ್ಷ DRM ಕಾಲೇಜಲ್ಲಿ ಮುಗಿಸಿದಾದ್ಮೇಲೆ ಮತ್ತೆ BSc ಅಲ್ಲೇ ಸೇರ್ಕೊಂಡೆ. ಸೇರ್ಕೊಂಡು ಮುಗಿಸಾದ್ಮೇಲೆ 3 ಇಯರ್ಸ್ ಎಜುಕೇಶನ್ ಮುಗಿಸಿದ್ಮೇಲೆ ಮತ್ತೆ MSc ಮಾಡಬೇಕು. ಆ್ಯಕ್ಚುಲಿ ನನ್ನ ಮೊದಲೇ ಟಾರ್ಗೆಟ್ ಇದ್ದದ್ದು B.Ed. ನಮ್ಮ ತಂದೆಯವ್ರದ್ದು ಆಸೆ ಟೀಚರ್ ಆಗಬೇಕು ಅಂತ. ಹಂಗಾಗಿ ಅವರು ಬೇಸಿಕಲಿ ಟೀಚರ್ ಆಗಿದ್ದರಿಂದ ನಾನು B.Ed. ಮಾಡಬೇಕು ಅಂತ ಅವ್ರದ್ದು ಒತ್ತಾಸೆ ಇತ್ತು. ಬಟ್ ಅಲ್ಲಿ ಒಂದು 3-4 ಮಂತ್ಸ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನಾನು MSc ಒಂದು ಅಪ್ಲಿಕೇಶನ್ ಹಾಕಿದೆ. ಅದು ಕೆಮಿಸ್ಟ್ರಿ ಸೀಟ್ ತಗೊಂಡ್ವಿ. ಆ ವರ್ಷ ತುಂಬ ಟಫ್ ಕಾಂಪಿಟೇಷನ್ ಇತ್ತು ಅವಾಗ. ಅದು B.Ed. ಮಾಡಿದ್ರೆ ಇಲ್ಲ B.Ed. ಮಾಡಲಿ, ಆಮೇಲೆ ಮಾಡಿದೆ. ಮಾಡಿದ್ರೆ B.Ed. ಮಾಡಿದ್ರೆ ಆಮೇಲೆ ಮಾಡಿದೆ ಮೇಡಮ್ ಅದನ್ನ. ಮಾಡಿದ್ರಾ? ಮಾಡಿದೆ ಆಕ್ಚುಲಿ. ಅವಾಗ MSc ಸೀಟ್ ತಗೋಬೇಕಾದ್ರೆ ಕುವೆಂಪು ಯೂನಿವರ್ಸಿಟಿ ಇತ್ತು, ದಾವಣಗೆರೆ ಯೂನಿವರ್ಸಿಟಿ ಅವಾಗ ಇರಲಿಲ್ಲ. ತುಂಬಾ ಟಫ್ ಸಿಚುವೇಶನ್ ಅವಾಗ ಸೀಟ್ ತಗೊಳ್ಳೋದು. ಸ್ವಂತ ಸಿಚುವೇಶನ್ ನನಗೆ ಆ ವರ್ಷ ತುಂಬಾ ಡಿಮ್ಯಾಂಡ್ ಇತ್ತು ಕೆಮಿಸ್ಟ್ರಿಗೆ. ಆ ವರ್ಷ ಕಷ್ಟಪಟ್ಟು ಸೀಟ್ ಸಿಕ್ತು ನನಗೆ. ಆ ಸೀಟ್ಸ್ ತಗೊಂಡಾದ್ಮೇಲೆ ನನಗೆ ಅನಿಸ್ತು ಮತ್ತೆ ಕಷ್ಟಪಟ್ಟು ಸೀಟ್ ತಗೊಂಡು ಬಿಟ್ಟೋಗೋದು ಬೇಡ. B.Ed. ಆಕ್ಚುಲಿ ಬಿಟ್ಟು ಹೋಗ್ಬೇಕು, B.Ed. ಸೇರ್ಬೇಕು ಅಂತ MSc ಸೇರಿದೆ. ಅಲ್ಲಿ ಒಂದು 3-4 ಮಂತ್ಸ್ ಜಾಯ್ನ್ ಆಗೋಣ ಅಂತ. ಬಟ್ ಆ ಸೀಟ್ ತಗೊಂಡಿದ್ದು ಅಲ್ಲಿರೋ ಎನ್ವಿರಾನ್ಮೆಂಟ್ ನೋಡಿ ನನಗೆ ಕೆಮಿಸ್ಟ್ರಿ ಇಷ್ಟ ಆಯ್ತು, ಕಂಟಿನ್ಯೂ ಮಾಡ್ಬೇಕು ಅನಿಸ್ತು. ಮತ್ತೆ ಬೇಡ ಅಂತ 2 ವರ್ಷ ಕೆಮಿಸ್ಟ್ರಿ MSc ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿ ಜಾಬ್ ಸೇರ್ಕೊಂಡೆ. ಅಂದ್ರೆ ನನಗೆ MSc ಓದ್ಬೇಕಾದ್ರೆ ಎಷ್ಟೊಂದು ಕ್ಯಾಂಪಸ್ ಸೆಂಟರ್ಗಳು, ಬೆಂಗಳೂರಿಗೆ ಹೋಗ್ಬೇಕು, ಕಂಪ್ನಿಗೆ ಹೋಗ್ಬೇಕು, ಕೆಲವರೆಲ್ಲ ಟ್ರೈ ಮಾಡೋಣ ಫ್ರೆಂಡ್ಸ್. ನನಗೆ ಬೇಸಿಕಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ನನಗೆ ಇಂಟ್ರೆಸ್ಟ್ ಇದ್ದು ಟೀಚಿಂಗ್ ಫೀಲ್ಡ್. ಸೊ ಹಂಗಾಗಿ ಇಮಿಡಿಯೇಟ್ ಆಗಿ MSc ಮುಗಿಸಿದ ತಕ್ಷಣ ಬಂದು ದಾವಣಗೆರೆಯಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಸೇರ್ಕೋಬೇಕಂತ ಬಂದೆ. ಸರ್, ಇವಾಗ ತಂದೆಯವರು ಟೀಚರ್ ಅಂತ ಹೇಳಿದ್ರೆ, ಮನೇಲಿ ಟೀಚರ್ ಇದ್ದಾಗ ಅದು ಹೆಂಗಿರುತ್ತೆ ಸರ್ ವಾತಾವರಣ? ಯಾಕಂದ್ರೆ ಅದೇ ಸ್ಕೂಲಲ್ಲಿ ಏನ್ ತೋರಿಸ್ತಾರಲ್ಲ ಟೀಚರ್, ಆ ತನ ಮನೇಲಿ ಇರುತ್ತಾ ಟೀಚರ್ ಇಲ್ಲ, ಸ್ವಲ್ಪ ಚೇಂಜ್ ಇರ್ತದೆ. ಮನೇಲಿ ಇರುತ್ತಾ? ಕೆಲವು ಸರಿ ಅವರು ಟೀಚರ್ ತರ ನಡ್ಕೊಂತಾರೆ, ಕೆಲವು ಸರಿ ತಂದೆಯಾಗಿ ನಡ್ಕೊಂತಾರೆ. ಎಲ್ಲ ಇರ್ಲೇಬೇಕಲ್ಲ ಮ್ಯಾಮ್, ಅವೆಲ್ಲ ಇರ್ಲೇಬೇಕು. ಯಾಕಂದ್ರೆ ಎಲ್ಲಾ ಟೈಮ್ ಒಂದೇ ಇರಕ್ಕಾಗಲ್ಲ. ಬಟ್ ಯಾಕಂದ್ರೆ ಎಲ್ಲಾ ಮಕ್ಳಿಗೂ ಏನಪ್ಪಾ ಅಂದ್ರೆ ಬೆಳಗ್ಗೆ ಸ್ಕೂಲಲ್ಲಿ ಮಾತ್ರ ಟೀಚರ್ ಇರ್ತಾರೆ, ಮನೇಲಿ ಬಂದ ತಕ್ಷಣ ಅಪ್ಪ ಅಮ್ಮ ಇಲ್ಲ ಇಲ್ಲ, ಇರ್ತಾರೆ. ನಮ್ಮ ತಂದೆಯವ್ರು ಅಲ್ಲೂ ಟೀಚರ್ ಇಲ್ಲೂ ನಮ್ಮ ಟೀಚರ್ ಅಲ್ಲ. ತಂದೆಯವ್ರು ಹೆಂಗಂದ್ರೆ ಯಾವಾಗ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ. ಯಾಕಂದ್ರೆ ಶಾಲೆಯಲ್ಲಿ ನಾನೇ ಯಾರ ಹತ್ರನೂ ಜಗಳ ಆಡ್ಕೊಂಡ್ ಬಂದ್ರೆ ಅದನ್ನ ಮೊದಲು ಬೇರೆ ವಿದ್ಯಾರ್ಥಿಗಳಿಗಿಂತ ನನಗೆ ತಪ್ಪು ಅವ್ರದ್ದೇ ಇರ್ಲಿ ನಂದೇ ಇರ್ಲಿ ಮೊದಲು ನಮಗೆ ಪನಿಷ್ಮೆಂಟ್ ಮಾಡೋರು. ಯಾಕಂದ್ರೆ ಫೇವರ್ ಮಾಡ್ತಾರೆ ಮಕ್ಕಳಿಗಂತ, ಯಾವತ್ತು ಬೇರೆ ಮಕ್ಳಿಗೆ ಬರಬಾರ್ದು ಅಂತ ಆ ಉದ್ದೇಶ ಇಟ್ಕೊಂಡು ಹಂಗೆಲ್ಲ ಚೆನ್ನಾಗಿ ಟ್ರೀಟ್ ಮಾಡೋರು. ಬಹಳ ಚೆನ್ನಾಗಿ ಬೆಳೆಸೋರು, ಏನ್ ನೋಡ್ಕೋಬೇಕು ಅದಂತೂ ತುಂಬಾ ಕಲ್ತಿದ್ವಿ ನಾವು ಅದ್ ಲೈಫಲ್ಲಿ. ಹಂಗಾಗಿ ಅದ್ ಮುಗಿಸಾದ್ಮೇಲೆ ನಾವು ಇನ್ನು PG ಕೋರ್ಸ್ಗೆ ಸೇರ್ಕೊಂಡೆ. PG ಮುಗಿಸಾದ್ಮೇಲೆ ಜಾಬಿಗೆ ಬಂದ್ವಿ. ಜಾಬಿಗೆ ಬಂದ್ರಿ. ಅದು ಹೆಂಗಿತ್ತು ಸರ್ ನಿಮ್ಮ ಫಸ್ಟ್ ಜಾಬ್, ಆ ಎಕ್ಸ್ಪೀರಿಯನ್ಸ್? ಮೇಡಮ್ ಫಸ್ಟ್ ನಾವು ಬಂದಾಗೆಲ್ಲ ಇವಷ್ಟೊಂದು PU ಕಾಲೇಜುಗಳು ಇರ್ಲಿಲ್ಲ ದಾವಣಗೆರೆಯಲ್ಲಿ. ನಾನು ಮುಗಿಸಿದ್ದು 2004. ಈಗ 21 ಇಯರ್ಸ್ ಬ್ಯಾಕ್ MSc ಮುಗಿಸಿದ್ದು ಆಯ್ತಾ. 21 ಇಯರ್ಸ್ ಬ್ಯಾಕ್ ನಂಬರ್ ಆಫ್ ಕಾಲೇಜಸ್, ಪ್ರೈವೇಟ್ ಕಾಲೇಜುಗಳು ತುಂಬಾ ಕಡಿಮೆ ಇತ್ತು ನಮ್ಮ ದಾವಣಗೆರೆ. ಆ ಪ್ರೈವೇಟ್ ಕಾಲೇಜುಗಳು ಕಡಿಮೆ ಇರೋದ್ರಿಂದ ಅವಕಾಶಗಳು ಕಡಿಮೆ ಇದ್ವು. ಸೊ ನಾನು ಮೊದಲು DRM ಕಾಲೇಜಲ್ಲಿ ಪಾರ್ಟ್ ಟೈಮ್ ಸೇರ್ಕೊಂಡೆ. ಜೊತೆಗೆ ಒಂದು AVK ಕಾಲೇಜಲ್ಲಿ ಸಹ ಎರಡರಲ್ಲೂ ಪಾರ್ಟ್ ಟೈಮ್ 2 ಕಡೆ ಮಾಡ್ಕೊಂತ 1 ಮಂತ್ ವರ್ಕ್ ಮಾಡಿದೆ ಅನ್ಸುತ್ತೆ. ಸೊ ಅವಾಗ ಪ್ರೈವೇಟ್ ಕಾಲೇಜಸ್ ಕಡಿಮೆ ಇರೋದ್ರಿಂದ ಅವಕಾಶಗಳು ಕಡಿಮೆ ಇದ್ವು. ಆದರೂ ಟ್ರೈ ಮಾಡೋಣ ಅಂತೇಳಿ ಮೊದಲು DRM ಕಾಲೇಜಲ್ಲಿ ಪ್ರಯತ್ನ ಮಾಡಿದೆ. ಅಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಸೇರ್ಕೊಂಡೆ ಕೆಮಿಸ್ಟ್ರಿ ಲೆಕ್ಚರ್ ಆಗಿ. ಜೊತೆಗೆ AVK ಕಾಲೇಜ್ 2 ಪ್ಯಾರಲಲ್ಲಿ 1 ಮಂತ್ ಟೈಮಲ್ಲಿ ವರ್ಕ್ ಮಾಡಿದೆ. ಅದಾದ್ಮೇಲೆ ಒಂದು GMIT ಕ್ಯಾಂಪಸ್ಸಲ್ಲಿ GMH PU ಕಾಲೇಜ್ ಅಂತ ಅವಾಗ ಓಪನ್ ಆಗಿತ್ತು. 2003-4 ಓಪನ್ ಆಗಿತ್ತು. ಸೊ ಅಲ್ಲಿ ಒಂದು ಅವಕಾಶ ಇದೆ ಅಂತ ಯಾರೋ ತಿಳಿಸಿದ್ರು. ಹೋದೆ, ಒಂದು ಕ್ಲಾಸ್ ಕೊಟ್ಟೆ. ಅವರು ಆಯ್ತು ಸೆಲೆಕ್ಟ್ ಮಾಡಿದ್ವಿ ಬನ್ನಿ ಅಂದರು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಫುಲ್ ಟೈಮ್ ಲೆಕ್ಚರ್ ಆಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಮೊದಲೆಲ್ಲ ನಾವೆಲ್ಲ ಸ್ಟಾರ್ಟ್ ಮಾಡಿದ್ದು ಬರೀ 3,000 ಸಂಬಳ, 3,000 ಪರ್ ಮಂತ್ ಅಲ್ಲಿ ನಾವು ತಗೊಂಡಿದ್ದು. ಇಲ್ಲೆಲ್ಲ ಪಾರ್ಟ್ ಟೈಮ್ ಇದ್ದಾಗ 1,500 ಸಿಗಿತ್ತು. ಸ್ಟಾರ್ಟಿಂಗ್ ಸ್ಯಾಲ್ರಿ ನಮ್ಗೆ ಬಂದ್ಬಿಟ್ಟು 3,000 ಮಾತ್ರ ಅವಾಗೆಲ್ಲ. ಸೊ ಅದು ಅಲ್ಲಿಂದ 5,000, ಅಲ್ಲಿಂದ 6,000 ಹಿಂಗೆ ಇನ್ಕ್ರಿಮೆಂಟ್ ತಗೊಂತ. ಅಂದ್ರೆ ಅವಾಗ ತುಂಬಾ ಕಷ್ಟದ ದಿನಗಳು ಮೇಡಮ್, ತುಂಬಾ ಕಷ್ಟ. ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಅಂದ್ರೆ, ನನ್ನ ಈಗ ಟೀಚಿಂಗ್ ಚೆನ್ನಾಗಿ ಕಲಿಬೇಕು ಅಂತ ನಾನು ಆಸಕ್ತಿಯಿಂದ ಈ ಪ್ರೈವೇಟ್ ಟ್ಯೂಷನ್ ಸೆಂಟರ್ಗಳಿದ್ದವು ದಾವಣಗೆರೆ. ಆ ಟ್ಯೂಷನ್ ಸೆಂಟರ್ ಅಲ್ಲಿ 5 ಜನ 10 ಜನ ಸ್ಟೂಡೆಂಟ್ಸ್ ತುಂಬಾ ಕಡಿಮೆ ಇರೋದು. ಆದ್ರೂ ಸಹ ನನ್ನ
ಇಂಟ್ರೆಸ್ಟ್ ಕಳ್ದಂಗೆ 5 ಮೆಂಬರ್ಸ್ ಇರಲಿ 2 ಮೆಂಬರ್ಸ್ ಇರಲಿ ಅವ್ರಿಗೆ ಸಿಲೆಬಸ್ ಪಾಠ ಮಾಡ್ತಿದ್ದೆ ನನಗೆ ಪ್ರಾಕ್ಟೀಸ್ ಆಗಲಿ ಅಂತ. ಓಕೆ. ಸೊ ಲರ್ನಿಂಗ್ ಚೆನ್ನಾಗಿ ಕಲಿಬೇಕು ಲರ್ನ್ ಅನ್ಸುತ್ತೆ. ಆಗುತ್ತೆ ಎಷ್ಟು ಅಂತ ನಮ್ಮ ಹೇಳ್ಬಿಟ್ಟು. ಟೀಚಿಂಗ್ ಫೀಲ್ಡ್ ಹೇಗೆ ಅಂದ್ರೆ ನಾವು ಎಷ್ಟು ಎಕ್ಸ್ಪೀರಿಯನ್ಸ್ ಪಾಠ ಎಷ್ಟು ಮಾಡ್ತೀವೋ ಅಷ್ಟು ಆದಷ್ಟುನು ಎಕ್ಸ್ಪೀರಿಯನ್ಸ್ ಹೌದು. ಆಗುತ್ತೆ, ಅಷ್ಟು ನನಗೆ ಸಬ್ಜೆಕ್ಟ್ ಕಲಿತೀವಿ. ಹಾ. ನಾನು ಓದೋದು ಬೇರೆ, ಮಕ್ಳು ಮುಂದೆ ಅದನ್ನ ಪ್ರೆಸೆಂಟ್ ಮಾಡೋದು ಬೇರೆ. ಹೌದು. ಮತ್ತೆ ಸ್ಟೂಡೆಂಟ್ಸ್ ಮುಂದೆ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನನಗೆ ಅದು ಫಸ್ಟ್ ಕಂಟೆಂಟ್ ಸ್ಟ್ರಾಂಗ್ ಇರಬೇಕು. ಹೌದು. ಕಂಟೆಂಟ್ ಪರ್ಫೆಕ್ಟ್ ಇದ್ರೆ ಮಾತ್ರ ನಾನು ಅವ್ರ ಮುಂದೆ ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ. ಪ್ರಾಕ್ಟಿಕಲ್ ಆಗಿ ಅದಕ್ಕೋಸ್ಕರ ಇದಾಗ್ಲಿ. ನಾನೇನ್ ಮಾಡ್ತಿದ್ದೆ, ಎಲ್ಲೆಲ್ಲಿ ಅವಕಾಶ ಸಿಗ್ತಾವೋ ಅದೆಷ್ಟೇ ಸಣ್ಣ ಇನ್ಸ್ಟಿಟ್ಯೂಟ್ ಆಗಲಿ ಟ್ಯೂಷನ್ ಮಾಡಿ ಬರ್ರಿ ಅಂತ ಕರೆದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾರು ಇರಲಿ ನನಗೆ ಅದು ಇಂಪಾರ್ಟೆಂಟ್ ಇರಲಿ, ನನಗೊಂದ್ಸರಿ ಸಿಲೆಬಸ್ನ ಕಲ್ತಂಗಾಗುತ್ತೆ ಅಂತೇಳಿ ಈ ಥರ ನಾನು ಬಿಗಿನಿಂಗ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನನ್ನ ಸರ್ವಿಸಲ್ಲಿ ಅಲ್ಲಿಂದನೇ ಈ ಥರ ಟ್ಯೂಷನ್ಸ್ ಮಾಡ್ತಾ ಹೋದೆ. ಸೊ ಒಂದು 5 ಇಯರ್ಸ್ ಆಗೋದ್ರೊಳಗಡೆ ಒಂದು ಸಿಲೆಬಸ್ಸನ್ನು ಕನಿಷ್ಠ 15 to 20 ಟೈಮ್ಸ್ ಫುಲ್ ಸಿಲೆಬಸ್ ಪಾಠ ಮಾಡಿದ್ದೆ. ಓಹೋ. ಹಂಗಾಗಿ ನನಗೆ ಅದು ಸಬ್ಜೆಕ್ಟ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ನಾನು ಪಾಠ ಮಾಡ್ಬೋದು ಅಂತ. ಸೊ ಅಲ್ಲಿಂದ ನಾನು ಅದನ್ನ 5 ಇಯರ್ಸ್ ಆದಮೇಲೆ ಕಾಲೇಜ್ ಚೇಂಜ್ ಮಾಡಬೇಕು, ಸ್ವಲ್ಪ ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ಬೇಕು, ಹೊರಗಡೆ ಎಲ್ಲ ಚೆನ್ನಾಗಿ ಇನ್ನೂ ಒಳ್ಳೆ ಕಾಲೇಜಿಗೆ ಬರ್ಬೇಕು ಅಂತ ಅನ್ಕೊಂಡು ಸೊ ನೂತನ್ ಕಾಲೇಜಿಗೆ ಜಾಯ್ನ್ ಆದ. ಮತ್ತೆ ಅಲ್ಲಿಂದ 5 ನೂತನ್ ಇಯರ್ಸ್ ಆದ ತಕ್ಷಣ ಕಾಲೇಜಿಗೆ ಬಂದ್ರಿ. 5 ಇಯರ್ಸ್ ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ ನೂತನ್ ಕಾಲೇಜಿಗೆ ಜಾಯ್ನ್ ಆದ. ಓಕೆ. ನೂತನ್ ಕಾಲೇಜ್ ಅವಾಗ ಒನ್ ಆಫ್ ದಿ ಟಾಪ್ ಕಾಲೇಜ್ ಹೌದು, ದಾವಣಗೆರೆ. ಹೌದು. ಸೊ ಅಲ್ಲಿ ತುಂಬಾ ಇಂಡಿವಿಜುವಲ್ ಟ್ಯೂಷನ್ಸ್ ಮಾಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಕಾಲೇಜ್ ನಡೀತು. ಅಲ್ಲಿಂದ ಒಂದು 5-6 ಇಯರ್ಸ್ ಒಳ್ಳೆ ಕಾಲೇಜ್ ತುಂಬಾ ಚೆನ್ನಾಗಿ ನಡೀತು. ಓಕೆ. ಸೊ 6 ಇಯರ್ಸ್ ಅಲ್ಲಿ ಸರ್ವಿಸ್ ಮಾಡಿದ್ವಿ. ಬಟ್ ನಾವಿವತ್ತು ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ದಾವಣಗೆರೆಯಲ್ಲಿ ನಾವು ಏನಾದ್ರು ಒಂದು ಅಚೀವ್ ಮಾಡಬೇಕು ಅಂತ ಇವತ್ತೇನಾದ್ರು ಮನ್ಸು ಮಾಡಿದ್ರೆ ಅದಕ್ಕೆ ನೂತನ ಕಾಲದ ಕಾರಣ. ನಮ್ಮನ್ನ ಸಬ್ಜೆಕ್ಟಲ್ಲೂ ಬೆಳೆಸ್ತು, ಜೊತೆಗೆ ಫೈನಾನ್ಷಿಯಲಿ ಎಲ್ಲ ವಿಷಯದಲ್ಲೂ ಸ್ವಲ್ಪ ಧೈರ್ಯ ಬರಂಗೆ ನಮಗೆ ಮಾಡಿದ್ದೆ ನೂತನ ಕಾಲೇಜ್. ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟಿವ್ ಇತ್ತು. ಸೊ ಎಲ್ಲ ವಿಷಯದಲ್ಲೂ ನಾವು ತುಂಬಾ ಬೆಳೆದ್ವಿ, ತುಂಬಾ ಕಲ್ತ್ವಿ ನೂತನ ಕಾಲೇಜಲ್ಲಿ. ಯಾಕಂದ್ರೆ ನನಗೆ ಪಾಠ ಮಾಡಿದ ಗುರುಗಳು ಯಾರ್ಯಾರಿದ್ರು ಅವರೆಲ್ಲ ನನ್ನ ಕೊಲೀಗ್ಸ್ ಆಗಿ ಜೊತೆ ಕೆಲಸ ಮಾಡಿದ್ರು. ನನಗೆ ಪಾಠ ಮಾಡಿದ್ದಾರೆ ಸೀನಿಯರ್ ದಾವಣಗೆರೆ ಸೋಕಾಳ್ ಸೀನಿಯರ್ ಲೆಕ್ಚರ್ಸ್ ಯಾರಿದ್ರು ಅವರೆಲ್ಲರೂ ನನ್ನ ಒಟ್ಟಿಗೆ ನಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಅಂದ್ರೆ ಅವರಿಂದ ತುಂಬಾ ಕಲ್ತ್ವಿ ನಾವು. ಹೇಗೆ ಅಂದ್ರೆ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡೋದಾಗ್ಲಿ, ಇನ್ನೊಂದು ವಿಷಯ ಆಗ್ಲಿ, ಪ್ರತಿಯೊಂದರಲ್ಲೂ ಅವ್ರು ನನಗೆ ತುಂಬಾ ಗೈಡ್ ಮಾಡಿದ್ರು. ಸೊ ಎಲ್ಲಾನು ನಾನು ಸಬ್ಜೆಕ್ಟು ಕಲ್ತ್ವಿ, ಜೊತೆಗೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ತುಂಬಾ ಮಾಡ್ಕೊಟ್ಟು ನೂತನ ಕಾಲೇಜಲ್ಲಿ. ಸೊ ಅದರಿಂದ ನಾವು ಒಂದು ಸಮಾಜದಲ್ಲಿ ಒಂದೇನೋ ಒಂದು ಸ್ಥಾನಕ್ಕೆ ಬರೋಕೆ ಅದು ಕಾರಣ, ಮುಖ್ಯವಾದ ಕಾರಣ. ಅದನ್ನ ನಾವು ಲೈಫ್ ಲಾಂಗ್ ನಾನು ಸರ್ವಿಸ್ ಕೊಡೋದು ನೀವು ಹೇಳ್ತಾ ಇದ್ದೀರಾ ಸರ್, ಲೈಫ್ ಅಲ್ಲಿ ನನ್ಗೆ ನೂತನ್ ಕಾಲೇಜ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಅದೇ ರೀತಿ ಗೆಳೆಯರು ಅಂತ ಇರುತ್ತೆ, ಫ್ರೆಂಡ್ಸ್ ಅಂತ ಇರುತ್ತೆ. ನಿಮ್ಮ ಕಷ್ಟದ ದಿನಗಳಲ್ಲಿ ಅಥವಾ ನನ್ಗೆ ಮರೆಯಕ್ಕೆ ಆಗಲ್ಲ, ನನ್ಗೆ ಈಗಲೂ ನನ್ಗೆ ಸಾಥ್ ಕೊಡ್ತಾನೆ, ಕಷ್ಟ ಅಂತ ಅಂದ್ರೆ ಒಬ್ಬ ಗೆಳೆಯ ನನ್ಗೆ ಸಾಥ್ ಕೊಡ್ತಾನೆ ಅಂತ ಅಂದ್ರೆ ಅದು ಯಾರು ಸರ್? ಅದು ಸಿದ್ದಪ್ಪ ಅಂತ, ಶಾಗ್ಲೆ ಸಿದ್ದಪ್ಪ ಅಂತ. ಅವ್ರಿಗೆ ಅವರು ಒಂದು ಕುವೆಂಪು ಸ್ಕೂಲ್ ಅಂತ ಶಾಗ್ಲೆ ನಡೆಸ್ತಾರೆ. ಯಾವಾಗ್ಲೂ ನನಗೆ ಪ್ರತಿಯೊಂದು ಡೈಲಿ ಒಂದು ಟೈಮರ ಮಾತಾಡ್ತೀವಿ ಇಬ್ರು. ಅವರು ಒಂದು ಶಾಲೆ ನಡೆಸ್ತಾರೋದ್ರಿಂದ ಏನೇ ಕಷ್ಟ ಇರಲಿ ಅಥವಾ ಸುಖ ಇರಲಿ ಪ್ರತಿಯೊಂದು ವಿಷಯ ಶೇರ್ ಮಾಡಬೇಕು. ಎಲ್ಲ ವಿಷಯದಲ್ಲೂ ನಾವು ಮಾತಾಡ್ಕೊಂಡೆ ಮುಂದುವರಿಯೋದು. ಹಂಗೆ ಯಾವಾಗಿಂದ ಇವತ್ತಲ್ಲ, ನಾನು ಚಿಕ್ಕವರಿದ್ದಾಗಿಂದ ನನ್ನ ಜೊತೆಗೆ ಓದಿದ್ದವರು, ಅವಾಗಿಂದನೂ ಎಲ್ಲಾ ವಿಷಯದಲ್ಲೂ ನಾವು ಅವ್ರಿಗೆ ಅದಾದ್ಮೇಲೆ ಬೇರೆ ಬೇರೆ ಫ್ರೆಂಡ್ಸ್, ಈಗ ಪಿ ಯು ಬಂದ್ಮೇಲೆ ಬಸನ್ ಭಟ್ರು, ಬೇರೆ ಬೇರೆ ಫ್ರೆಂಡ್ಸ್, ಇನ್ನು ಕೆಲವು ತುಂಬಾ ಫ್ರೆಂಡ್ಸ್ ಬಂದ್ರು. ಬಟ್ ಚೈಲ್ಡ್ಹುಡ್ ಇಂದ ಬಂದಿರ್ತಕ್ಕಂಥ ಎಷ್ಟೊಂದು ಫ್ರೆಂಡ್ಸ್ ಸಿದ್ದಪ್ಪ ಅವರು, ಸಿದ್ದಪ್ಪ ಬಿಸಿ ಅಂತ ಕುವೆಂಪು ಸ್ಕೂಲಲ್ಲಿ ಅವರೇ ಸ್ವಂತ ಸ್ಕೂಲ್ ಮಾಡಿದ್ರು ಶಾಲೆಯಲ್ಲಿ. ನಿಮ್ಮ ಶ್ರೀಮತಿ ಅವರು ಯಾವಾಗ ಬಂದ್ರು ಸರ್ ನಿಮ್ಮ ಲೈಫ್ ಅಲ್ಲಿ? 2009 ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಶ್ರೀಮತಿ ಅವ್ರ ಬಗ್ಗೆ. ಅವರು ಹೌಸ್ ವೈಫ್ ಮೇಡಮ್, ಬಟ್ ಅವರು ಎಲ್ಲಾ ವಿಷಯದಲ್ಲಿ ಸಪೋರ್ಟಿವ್ ಆಗಿರ್ತಾರೆ ನಮ್ಗೆ. ಈಗ ಅವರು, ಅವ್ರ ಹೆಸರು ಸರ್ ಸೌಮ್ಯ ಅಂತ. ನನಗೆ ಇಬ್ರು ಮಕ್ಳಿದವನು, ಒಬ್ಬ ಸುಹಾಸ್ ಅಂತ, ಒಬ್ಬ ಮೋನಿಕಾ ಅಂತ. ಸುಹಾಸ್ ಮಗ ಈಗ 10th ಓದ್ತಾ ಇದ್ದಾನೆ, ನಾನು ಮೋನಿಕಾ ಅಂತ ಮಗಳು 4th ಓದ್ತಾ ಇದ್ದಾನೆ. ಮನೆಯಲ್ಲಿ ಅವರು ಹೌಸ್ ವೈಫ್. ಮನೆಗೆ ನನಗೆ ಎಲ್ಲಾ ವಿಷಯದಲ್ಲಿ, ಈಗ ನಾವು ಹೊರಗಡೆ ಬಂದು ಇಷ್ಟು ಟೈಟ್ ಶೆಡ್ಯೂಲ್ ಅಲ್ಲಿ ವರ್ಕ್ ಮಾಡ್ತಿರ್ತೀವಿ, ಮನೆಗೆ ಹೋದಾಗ ಅಟ್ಲೀಸ್ಟ್ ಒಂದು ಪೀಸ್ ಆಫ್ ಮೈಂಡ್ ಬೇಕು. ಅದಕ್ಕೆ ಏನ್ ಬೇಕೋ, ನಾವು ಎಷ್ಟೊತ್ತಿಗಾರ ಬರ್ಲಿ, ಅದಕ್ಕೆ ಏನ್ ಬೇಕೆಲ್ಲ ವ್ಯವಸ್ಥೆ ಮಾಡ್ಕೊಡೋದು, ಅದನ್ನೆಲ್ಲ ನಮಗೆ ಸಪೋರ್ಟಿವ್ ಇರ್ತಾರೆ. ಮೇಡಮ್ ಸಪೋರ್ಟಿವ್ ಆಗಿರ್ತಾರೆ. ಇದಾದ್ಮೇಲೆ ಸರ್, ನೀವು ನೂತನ್ ಕಾಲೇಜಲ್ಲಿ ಒಂದು ಒಳ್ಳೆ ಮಟ್ಟದಲ್ಲಿದ್ರಿ, ಅಂದ್ರೆ ನಾಲೆಡ್ಜ್ ತುಂಬಾ ಇಂಪ್ರೂವ್ ಆಯ್ತು, ಫೈನಾನ್ಷಿಯಲ್ ಇಂಪ್ರೂವ್ ಆಯ್ತು ಅಂತ ಹೇಳ್ತಾ ಇದ್ರಿ. 100%. ರಾಘವೇಂದ್ರ ಅಂತ ಹೇಳ್ಬಿಟ್ಟು ಒಂದು ಹೈಟೆಕ್ PU ಕಾಲೇಜ್ನ ಓಪನ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಇಲ್ಲ ಮ್ಯಾಮ್, ಅದಾದ್ಮೇಲೆ ನಾನು ನೂತನ್ ಕಾಲೇಜ್ ಆದ ತಕ್ಷಣ ಇಮಿಡಿಯೇಟ್ಲಿ ಐ ವೆಂಟ್ ಟು ತರಳಬಾಳು. ತರಳಬಾಳು ಕಾಲೇಜ್ ಇದೆ. ನೂತನ್ ಕಾಲೇಜ್ 6 ಇಯರ್ಸ್ ಸರ್ವಿಸ್ ಮುಗಿಸಿದೆ. ಅದಾದ್ಮೇಲೆ ತರಳಬಾಳು ಕಾಲೇಜಲ್ಲಿ ನನಗೆ ಒಂದು ಆಫರ್ ಮಾಡಿದ್ರು ಬರ್ರಿ ಅಂತ. ಅಲ್ಲಿ ನಾನು ಹೋದೆ, ಜಾಯ್ನ್ ಆದೆ. ಅಲ್ಲಿ 5 ಇಯರ್ಸ್ ವರ್ಕ್ ಮಾಡಿದೆ. 5 ಇಯರ್ಸ್ ವರ್ಕ್ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಅನಿಸ್ತು, ಏನಾದರೂ ಇಂಡಿವಿಜುವಲ್ ಏನಾದ್ರು ಮಾಡಬೇಕು ಅಂತ ಅಲ್ಲಿ ಬಂದಾಗ ಅನಿಸ್ತು. ಅಲ್ಲಿವರೆಗೂ ನಾವು ನೂತನ ಕಾಲೇಜಲ್ಲಿ ಇದ್ದಾಗ
ಎಂದು ನಮಗೆ ಗೌರ್ಮೆಂಟ್ ಜಾಬ್ ಆಗಿಲ್ಲ ಅಥವಾ ಇನ್ನೊಂದು ಪ್ರಯತ್ನ ಮಾಡ್ಬೇಕು ಎಂದು ಅನ್ಸಿಲ್ಲ. ಅನ್ಸಿಲ್ಲ. ಅಷ್ಟು ಹೋಗ್ಲಿ ಅಟ್ಮಾಸ್ಫಿಯರ್ ಇತ್ತು. ಒಂದು ಇನ್ಸೆಕ್ಯೂರ್ ಫೀಲ್ ಕಾಡೋಕ್ ಶುರುವಾಯ್ತಾ ಅಂತ ನಿಮ್ಗೆ? ಅನಿಸ್ತು ಸ್ವಲ್ಪ. ಅವಾಗ ನನಗೆ ಸೆಕ್ಯೂರಿಟಿ ಇತ್ತು ಮೇಡಮ್, ಜಾಬ್ ಸೆಕ್ಯೂರಿಟಿಗೆ ಏನು ತೊಂದರೆ ಇರಲಿಲ್ಲ. ಬಟ್ ಆದ್ರೆ ನಮ್ಮ ಐಡಿಯಾಲಜೀಸ್ ನಮ್ಮ ಹೇಳ್ದಂಗೆ ನಮ್ಮ ಐಡಿಯಾಸನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಕೆಲವು ವಿಷಯಗಳಲ್ಲಿ ಆಗ್ತಾ ಇರಲಿಲ್ಲ. ಸೊ ನನಗೆ ಅನಿಸ್ತು ಏನೋ ಒಂದು ಮಾಡ್ಬೇಕಂತ ಅನಿಸ್ತು. ಒಂದು ಓನ್ ಐಡೆಂಟಿಟಿ ಏನೋ ಅನ್ನೋದು ಮಾಡ್ಬೇಕು, ಬೇಕು. ಕ್ರಿಯೇಟ್ ಮಾಡ್ಬೇಕು ಅಂತ ಮೊದಲಿಂದ ನನಗೆ ಅದೊಂದು ಕ್ರೇಜ್ ಇತ್ತು. ಏನಾದ್ರು ಒಂದು ಮಾಡ್ಬೇಕು, ಡಿಫ್ರೆಂಟ್ ಆಗಿ ಮಾಡ್ಬೇಕು, ಅಚೀವ್ ಮಾಡ್ಬೇಕು ಅಂತ ಮೊದಲಿಂದ ಇತ್ತು. ಸೊ ಹಾಗಾಗಿ ಅವಾಗ ಸರ್ಚ್ ಮಾಡ್ತಾ ಇದ್ದೆ ಎಲ್ಲಿ ಮಾಡಿದ್ರೆ ಚೆನ್ನಾಗತ್ತೆ. ಸೊ ಇಲ್ಲಿ ಇದೇ ಒಂದು ರಾಘವೇಂದ್ರ ಟೆಕ್ನಿಕಲ್ ಕಾಲೇಜಲ್ಲಿ ಹಿಂಗೆ ಇನ್ಸ್ಟಿಟ್ಯೂಷನ್ ರನ್ ಮಾಡಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ನನಗೆ ಎಲ್ಲಿಂದ ಮಾಹಿತಿ ಬಂತು. ಯಾರೋ ಒಬ್ರು ಮಾಹಿತಿ ಕೊಟ್ಟರು. ಅವ್ರು ಇಮಿಡಿಯೇಟ್ಲಿ ಇಲ್ಲೊಬ್ರು ಚಂದ್ರಪ್ಪ ಸರ್ ಅಂತ ಇದ್ರು ಮೇಡಮ್, ಮೊದಲು ಅಡ್ಮಿನಿಸ್ಟ್ರೇಟರ್ ಆಗಿದ್ರು. ಅವರು ಫಿಸಿಕ್ಸ್ ಫ್ಯಾಕಲ್ಟಿ ರಿಟೈರ್ಡ್ ಅವರು. ಅವ್ರು ನನಗೆ ಚೆನ್ನಾಗಿ ಪರಿಚಯ ಇದ್ರು. ಅವ್ರಿಗೆ ಒಂದು ಕಾಲ್ ಮಾಡಿದೆ, ಸರ್ ಹಿಂಗೆ ಒಂದು ಅವಕಾಶ ಇದೆ ಅಂತ. ಇದೆ ಸರ್, ಮಧ್ಯಾಹ್ನ ಬರ್ರಿ ನೋಡೋಣ, ಮಾತಾಡೋಣ. ಮಧ್ಯಾಹ್ನ ಬಂದೆ. ಅವ್ರಿಗೆ ಅವತ್ತು ಮಾತಾಡಿದ್ವಿ. 2-3 ಡೇಸಲ್ಲಿ ಅವ್ರಿಗೂ ನಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು. ನಾನು ಅವತ್ತು ಒಂದು ಡಿಸಿಷನ್ ತಗೊಂಡೆ ಮೇಡಮ್. ಇದಕ್ಕಿಂತ ಮುಂಚೆ ಈ ರಾಘವೇಂದ್ರ ಕಾಲೇಜ್ ಮಾಡೋಕ್ಕಿಂತ ಮುಂಚೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಮಾಡೋಣ ಅಂತ ಟ್ರೈ ಮಾಡಿದ್ವಿ, 4-5 ಮೆಂಬರ್ಸ್. ಬಟ್ ನನಗೆ ಸ್ವಲ್ಪ ಅಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನೋ ತೊಂದರೆ ಆಯಿತು. ಸೊ ನಾನೇನು ಮಾಡಿದೆ, ಅವಾಗ ಏನೇ ಮಾಡಿದ್ರು ಸಿಂಗಲ್ ಆಗಿ ಮಾಡ್ಬೇಕು ಅಂತ ಅವ್ರು ಡಿಸಿಷನ್ ತಗೊಂಡು ಇಲ್ಲಿಗೆ ಅಪ್ರೋಚ್ ಮಾಡಿದಾಗ ಅವ್ರದ್ದು ಏನು ಇಂಟ್ರೆಸ್ಟ್ ಇತ್ತು ಅಂದರೆ ನಾವು ಕೊಟ್ಟರೆ ಸಿಂಗಲ್ ಆಗಿ ಯಾರು ರನ್ ಮಾಡ್ತಾರೋ ಅವ್ರಿಗೆ ಕೊಡ್ಬೇಕಂತ ಈ ಇನ್ಸ್ಟಿಟ್ಯೂಷನ್ ಇತ್ತು. ನನಗೂ ಅದೇ ಆಸೆ ಇತ್ತು, ನಾನು ಸಿಂಗಲ್ ಆಗಿ ಮಾಡ್ಬೇಕಂತ. ಸೊ ಬಂದು ಯಾವ ಕಾರಣಕ್ಕೂ ಬೇರೆ ಯಾರನ್ನೂ ಸೇರಿಸ್ಕೊಳ್ಳೋದು ಬೇಡ ಅಂತ. ಅಂದರೆ ಸೇರಿಸ್ಕೊಳ್ಳೋದು ಮೀನ್ಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು ಅನ್ನೋ ಕಾರಣಕ್ಕೆ ಸೊ ನಾನು ಸಿಂಗಲ್ ಆಗಿ ರನ್ ಮಾಡೋಂಥ ಡಿಸಿಷನ್ ತಗೊಂಡು ಸೊ 2020 ನವೆಂಬರ್ 26ಗೆ ಈ ಚೇರಿಗೆ ಕೊಡ್ತೇನೆ. ಆಕ್ಚುಲಿ ನಾನು ಕಾಲೇಜ್ ರನ್ ಮಾಡ್ತಾ ಇದ್ದಾಗ ಈ ಪ್ರಿನ್ಸಿಪಲ್ ಚೇರಿ ಮತ್ತೆ ಬೇರೆ ಕೋರ್ಸ್ಬೋದಿತ್ತು. ಸುಮ್ಮನೆ ಡಿಫ್ರೆನ್ಸ್ ಆಫ್ ಒಪಿನಿಯನ್, ನಾವೊಂದು ಹೇಳೋದು ಅವ್ರೊಂದು ಹೇಳೋದು ಬೇಡ, ಸೊ ಎಲ್ಲ ಸಿಂಗಲ್ ಹ್ಯಾಂಡೆಡ್ ಆಗಿರ್ಲಿ ಅಂತೇಳಿ ನಾನು ಈವನ್ ಪಾರ್ಟ್ ಆಫ್ ದಿ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಳ್ಳೋದು, ಜೊತೆಗೆ ಈ ಕಾಲೇಜ್ ಅಫಿಷಿಯಲಿ ನೋಡ್ಕೊಳ್ಳೋದು ಎಲ್ಲದೂ ನಾನೊಬ್ಬನೇ ಮ್ಯಾನೇಜ್ ಮಾಡ್ಕೊಂತ 2020 ನವೆಂಬರ್ 26 ಅಲ್ಲಿಂದ ಇಲ್ಲಿವರೆಗೂ ಕಾಲೇಜ್ ರನ್ ಮಾಡ್ತಾ ಬಂದಿವಿ. ಈ ಸಂಸ್ಥೆನ ನೀವು ಆಕ್ಯುಪೈ ಮಾಡ್ಕೊಂಡಾದ್ಮೇಲೆ ನಿಮ್ಮ ಅಂಡರ್ ತಗೊಂಡಾದ್ಮೇಲೆ ಏನೆಲ್ಲ ಚೇಂಜಸ್ ಹೇಳ್ತೀವಿ ಈಗ. ಸೊ 2020 ನಾವು ಬಂದ್ವಿ. ಅವಾಗ ಲಾಕ್ಡೌನ್ ಇತ್ತು. ಲಾಕ್ಡೌನ್ ಇದ್ದಾಗ ಇಲ್ಲಿದ್ದು ಫಸ್ಟ್ ಪಿ ಯು ಸ್ಟೂಡೆಂಟ್ ಓನ್ಲಿ 13 ಇತ್ತು. ಸೈನ್ಸಲ್ಲಿ, ಕಾಮರ್ಸಲ್ಲಿ 7, ಟೋಟಲ್ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ 20 ಮಾತ್ರ ಇದ್ದರು. ಸೊ ಅವಾಗ ಅಂತ ತುಂಬ ಟಫ್ ಸಿಚುವೇಶನ್. ಆಮೇಲೆ ಆ ಸ್ಟೂಡೆಂಟ್ಸು ಅಂದರೆ ತುಂಬ ಕಡಿಮೆ ಪರ್ಸೆಂಟೇಜ್ ಇರೋ ಸ್ಟೂಡೆಂಟ್ಸ್ ಇದ್ರು. ಅದಾದ ನಂತರ ನಾವೇನು ಮಾಡಿದ್ವಿ, 2020 ಕಂಪ್ಲೀಟ್ ಆಯ್ತು ಆ ಬ್ಯಾಚ್. ಸೆಕೆಂಡ್ ಪಿ ಯು ಕೆಲವು ಸ್ಟೂಡೆಂಟ್ಸ್ ಇದ್ರು. ಅದೆಲ್ಲ ಮುಗಿಸಾದ್ಮೇಲೆ 21st ಬಂತಲ್ಲ ಮೇಡಮ್, 21st ಬಂತು. ಆ 21st ನಾವು ಹೊಸದಾಗಿ ಇದು ಹೊರಗಡೆ ಸ್ವಲ್ಪ ನನ್ನ ಹಳೆ ಸ್ಟೂಡೆಂಟ್ಸು, ನನ್ನ ಹಳೆ ಕಾಂಟ್ಯಾಕ್ಟ್ಸು, ಫ್ರೆಂಡ್ಸು, ನಮ್ಮ ಸ್ವಲ್ಪ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಓದಿ ಇಲ್ಲೇ ಜಾಬ್ ಮಾಡಿದ್ರಿಂದ ಪಬ್ಲಿಸಿಟಿ ಅಲ್ಪ ಸ್ವಲ್ಪ ಚೆನ್ನಾಗಿ ಪರಿಚಯ ಇದ್ವಿ. ಅದನ್ನೇ ಬಳಸ್ಕೊಂಡು ನಾವೇನು ಮಾಡಿದ್ವಿ, ಎಲ್ಲ ಕಡೆಗೂ ಸ್ವಲ್ಪ ಒಂದು ವರ್ಷ ತುಂಬ ಅಡ್ಡಾಡಿದ್ವಿ ನಾವೇ ಎಲ್ಲ. ನನಗೆ ಕೆಲವು ಸ್ಟಾಫ್ನ ನಾನು ಇನ್ನೊಂದು ಏನು ಮಾಡಿದೆ ಅಂದರೆ, ಎಷ್ಟು ವರ್ಷ ಬೇರೆ ಬೇರೆ ಕಡೆ ವರ್ಕ್ ಮಾಡೋಕ್ಕಾರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾರ್ಯಾರು ಚೆನ್ನಾಗಿದ್ದಾರೆ, ಯಾರ್ಯಾರು ನಮಗೆ ಸ್ವಲ್ಪ ಲೈಕ್ ಮೈಂಡೆಡ್ ಇದ್ದಾರೆ ಅಂತ ನನಗೆ ಗೊತ್ತಿತ್ತಲ್ಲ, ಅವ್ರನ್ನ ಸ್ವಲ್ಪ ಅಪ್ರೋಚ್ ಮಾಡಿದೆ. ಅಂದರೆ ನಾನು ಇಲ್ಲಿ ತಗೊಂಡಾದ್ಮೇಲೆ ಮೊದಲೇನು ಯಾರನ್ನೂ ಅಪ್ರೋಚ್ ಮಾಡಿ ನಾನು ತಗೊಂಡಿಲ್ಲ, ಮೊದಲು ಸುಮ್ಮನೆ ನಡೆಸೋಣ ಅಂತ ತಗೊಂಡೆ. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು, ಬರ್ತಾರೆ ನನ್ನ ಕದ್ರೆ ಬರ್ತಾರೆ ಅನ್ನೋದು, ಡೆಫಿನೆಟ್ಲಿ ಒಳ್ಳೆಯವ್ರು ಬರ್ತಾರೆ ಅಂತ. ಸೊ ಅದಾದ್ಮೇಲೆ ನಾನು ಅವ್ರಿಗೆ ಕೆಲವರಿಗೆ ಒಳ್ಳೊಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಯಾರ್ಯಾರು ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿತ್ತು. ಅವ್ರಿಗೆ ಒಂದೊಂದು ಸಬ್ಜೆಕ್ಟ್ಗೆ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ 4-5 ಮೆಂಬರ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಒಂದು ಸಬ್ಜೆಕ್ಟಿಗೆ ಒಬ್ಬರು ಚೆನ್ನಾಗಿ ಸಬ್ಜೆಕ್ಟ್ ಇರೋಂಥವ್ರನ್ನ ಅಪ್ರೋಚ್ ಮಾಡಿದೆ. ಇನ್ನೇನು ಕೆಮಿಸ್ಟ್ರಿ ನಾನೇ ಇದ್ದೆ, ಕೆಮಿಸ್ಟ್ರಿ ನಾನು ಬಿಗಿನಿಂಗ್ ಇಯರ್ಸಲ್ಲಿ ನಾನೇ ಮಾಡ್ತಾಯಿದ್ದೆ. ಜೊತೆಗೆ ಒಬ್ಬರನ್ನ ಹೆಲ್ಪಿಂಗ್ ಅಂತ ತಗೊಂಡೆ. ಅದಾದಮೇಲೆ ಫಿಸಿಕ್ಸ್ ಒಬ್ಬರು, ಮ್ಯಾಥಮೆಟಿಕ್ಸ್ ಒಬ್ಬರು, ಬಯಾಲಜಿ ಒಬ್ಬರು. ಬಯಾಲಜಿ ಲೀನಾ ಮೇಡಮ್ ಅಂತ ಇಲ್ಲೇ ಇದ್ರು, ಮೊದಲಿಂದ ಇದ್ರು ಅವರು ನನಗಿಂತ ಮೊದಲು ಅವ್ರು ಪ್ರಿನ್ಸಿಪಲ್ ಆಗಿದ್ದರು. ಸೊ ಹಂಗಾಗಿ ತುಂಬ ಸೀನಿಯರ್ ಇದ್ದಾರೆ, ನಮಗಿಂತ 15 years ಸೀನಿಯರ್ ಇದ್ದಾರೆ ಅವರು. ಹಂಗಾಗಿ ಅವರು ಇಲ್ಲೇ ಕಂಟಿನ್ಯೂ ಆಯಿದ್ರು. ಇನ್ನು ಅವ್ರು ಬಿಟ್ಟು ಇನ್ನು 2 ಮೆಂಬರ್ಸ್, ಫಿಸಿಕ್ಸ್ ಒಬ್ಬರು, ಮ್ಯಾಥ್ಸ್ ಒಬ್ಬರು ಹೊರಗಡೆಯಿಂದ ಕರ್ಕೊಂಡ್ಬಂದ್ವಿ, ಗೊತ್ತಿರೋನೆ. ಸೊ ಅವ್ರಿಂದ ಕಾಲೇಜ್ ರನ್ ಮಾಡ್ತಾ ಹೋದ್ವಿ. 21ನಲ್ಲಿ ಫಸ್ಟ್ ಬ್ಯಾಚ್ ನಾವು ಸೈನ್ಸನ್ನು 100 ಸ್ಟೂಡೆಂಟ್ಸ್ ತಗೊಂಡು ಫಸ್ಟ್ ಬ್ಯಾಚ್ ನಾವಿಲ್ಲಿ ಬಂದು 100 ಅಡ್ಮಿಷನ್ ಸ್ಟಾರ್ಟ್ ಮಾಡಿದಾಗ ಸೈನ್ಸಲ್ಲೇ 100 ಸ್ಟೂಡೆಂಟ್ಸು, ಕಾಮರ್ಸಲ್ಲಿ 30 ಸ್ಟೂಡೆಂಟ್ಸ್, 130 ಸ್ಟೂಡೆಂಟ್ಸ್ ಫಸ್ಟ್ ಬ್ಯಾಚ್ಗೆ ನಾವು ಅಡ್ಮಿಷನ್ ತಗೊಂಡ್ವಿ, ಮಾಡಿದ್ವಿ. ಅಲ್ಲಿಂದ 20 ಇತ್ತು ಸೈನ್ಸ್ ಕಾಮರ್ಸ್ 20 ಇತ್ತು ಫಸ್ಟ್. ಸೊ ನೆಕ್ಸ್ಟ್ ಬ್ಯಾಚ್ ಇಮಿಡಿಯೇಟ್ ನೆಕ್ಸ್ಟ್ ಬ್ಯಾಚ್ ಆಲ್ರೆಡಿ ಫಸ್ಟ್ ಪೇಜ್ಗೆ 130 ಬಂತು. ಅಂದರೆ ಇದು ತುಂಬ ಟೀಮ್ ಎಫರ್ಟ್ ಎಲ್ಲ ಮಾಡಿದ್ವಿ. ಸ್ವಾಂಗ ನೆಟ್ವರ್ಕ್ ಎಲ್ಲ ಕೆಲವು ಸ್ಟಾಫ್ ಎಲ್ಲ ತುಂಬ ಕೋಆಪರೇಟ್ ಮಾಡಿದ್ವಿ. ಅದಾದ ನಂತರ ಅಲ್ಲಿಂದ ಇಲ್ಲಿವರೆಗೂ ನಾವು ಡೌನ್ಫಾಲ್ ಆಗಿಲ್ಲ. ಪ್ರತಿ ವರ್ಷ ಅಲ್ಲಿಂದ 130 ಇದ್ದು 150 ಆಯಿತು, 180 ಆಯಿತು, 200 ಆಯಿತು. ಈ ಥರ ಪ್ರತಿ ವರ್ಷನ ಈಗ ಅರೌಂಡ್ 400 ಸ್ಟೂಡೆಂಟ್ಸ್ ನಮ್ಮಲ್ಲಿ, 400 ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸೇರಿ 400 ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮ ಮೇಜರ್ ಸ್ಟ್ರೆಂತ್ ಅಂದರೆ
ಸಪೋರ್ಟಿವ್ ಸ್ಟಾಫ್ ಮಾಡಿ ಓಕೆ. ಸಪೋರ್ಟಿವ್ ಸ್ಟಾಫ್ ತುಂಬಾ ಚೆನ್ನಾಗಿ ನಿಮ್ ಸ್ಟಾಫ್ ಬಗ್ಗೆ ಹೇಳ್ಬೇಕು ಅದನ್ನ ಹೇಳ್ತೇನೆ. ತುಂಬಾ ಸಪೋರ್ಟಿವ್ ಸ್ಟಾಫ್ ಅವರು. ಏನಾದ್ರು ಒಂದು ವರ್ಕ್ ಕೇಳಿದ್ರೆ ತುಂಬಾ ಇನ್ವಾಲ್ವ್ಮೆಂಟ್ ಇಂದ ಮಾಡ್ತಾರೆ. ಆಮೇಲೆ ನಾನು ಬೇಸಿಕಲಿ ಸ್ಟಾಫ್ ಆಗಿ ಬಂದಿರೋದ್ರಿಂದ ಅವ್ರಿಗೆ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ಅವ್ರ ಕಷ್ಟಗಳೇನು, ಅವರು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದೆಲ್ಲ ನನಗೆ ಪರ್ಸನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದೀನಿ ಬೇರೆ ಕಡೆ. ಸೊ ಹಾಗಾಗಿ ನಾನು ಅವ್ರನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಅವ್ರಿಗೆ ಏನು ಹೇಳ್ಬೇಕು, ಆಮೇಲೆ ಅವ್ರಿಗೇನೋ ಸಣ್ಣ ಪಟ್ಟ ಸಮಸ್ಯೆ ಬಂದ್ರೆ ಹೆಲ್ತ್ ಇಶ್ಯೂಸ್, ಅವಾಗ ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು. ಏನೋ ಅನ್ಎಕ್ಸ್ಪೆಕ್ಟೆಡ್ ಏನೋ ಇವೆಂಟ್ ಆದಾಗ ಅವ್ರಿಗೆ ಸ್ವಲ್ಪ ನಾವು ಸಪೋರ್ಟ್ ಮಾಡ್ಕೊತಿರ್ಬೇಕು. ಇಂಥವೆಲ್ಲ ವಿಷಯಗಳು ನಾನು ಪಾಲಿಸ್ತಾ ಬಂದೆ. ಅದಕ್ಕೆ ಸರಿಯಾಗಿ ಅವರು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಈಗ ಕಾಲೇಜ್ಗೆ ಕ್ಯಾಂಪ್ ಮಾರ್ಕೆಟಿಂಗ್ ಅಥವಾ ಇನ್ನೊಂದು ಕಾಲೇಜ್ ಬಗ್ಗೆ ಅಡ್ಮಿಷನ್ ವರ್ಕ್ ಮಾಡ್ಬೇಕಂದ್ರೆ ಅವ್ರು ವಾಲಂಟ್ರಿ ಬರ್ತಾರೆ. ಅವರೇ ಬರ್ತಾರೆ ವಾಲಂಟ್ರಿ. ನಾನು ಈ ಕಡೆ ಹೋಗ್ತೀನಿ ಸರ್, ನಾನು ಈ ಕಡೆ ಹೋಗ್ತೀನಿ ಸರ್, ಅವರೇ ವಾಲಂಟ್ರಿ ಬರ್ತಾರೆ. ಆ ಥರ ಟೀಚಿಂಗ್ ಸ್ಟಾಫ್ ಇದೆ. ಎಲ್ಲ ಸ್ಟಾಫು ತುಂಬ ಕೋಆಪರೇಟಿವ್ ಇದೆ ಸರ್. ಇವಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಅದರಲ್ಲಿ ಎಜುಕೇಶನ್ ಒಂದು ಇನ್ಸ್ಟಿಟ್ಯೂಟ್ ಅಂತ ಬಂತು ಅಂದ್ರೆ, ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಸರ್. ಅದು ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಇವತ್ತು ಇಲ್ಲಿ ಒಂದು ರಾಘವೇಂದ್ರ PU ಕಾಲೇಜ್ ಆಗಿದೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಕಾಲೇಜ್ ಓಪನ್ ಆಗ್ಬಿಡುತ್ತೆ. ಅಷ್ಟು ಒಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇದೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಇರುತ್ತೆ ಮೇಡಮ್. ಅದೀಗ ನಾವು ಅದನ್ನ ಅವರು ಒಬ್ಬೊಬ್ರು ಒಂದೊಂದ್ ಥರ ಮಾರ್ಕೆಟಿಂಗ್ ಮಾಡ್ತಾರೆ, ಅದು ಅವರ ಸ್ಟ್ರಾಟಜಿ. ನಾವು ಅದನ್ನ ತಪ್ಪು ಸರಿ ಅಂತ ಅನಲೈಸ್ ಮಾಡಲ್ಲ. ಬಟ್ ಅನ್ಹೆಲ್ದಿ ಇದೆ ಶೋರ್. ಆದ್ರೆ ನಮ್ಮ ಪಾಯಿಂಟ್ ಏನಪ್ಪ ಅಂದ್ರೆ, ನಾವೇನು ನಮ್ಮಲ್ಲಿರೋ ಮಕ್ಕಳಿಗೆ ನಾವೇನು ಎಜುಕೇಶನ್ ಕೊಡ್ತೀವಲ್ಲ ಅದೇ ಮಾರ್ಕೆಟಿಂಗ್ ಆಗುತ್ತೆ ಅಂತ. ಯಾಕಂದ್ರೆ ನಾವು ಅವ್ರಿಗೆ ಚೆನ್ನಾಗಿ ಓದಿಸ್ತೀವಿ, ಚೆನ್ನಾಗಿ ನೋಡ್ಕೊಂತಿದೀವಿ. ಅದು ಅಬ್ವಿಯಸ್ಲಿ ಅವರ ರಿಲೇಟಿವ್ಸ್ ಪರಿಚಯದವರು, ತಮ್ಮಂದಿರು ತಂಗಿಯಂದಿರು ಇರ್ತಾರೆ. ಆ ಪೇರೆಂಟ್ಸ್ ನಮಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತಾರೆ. ಅದು ನಾನು ನಂಬಿರೋದು. ನಮ್ದೇ ಆದ ಮಿನಿಮಮ್ ನಂಬರ್. ಆಮೇಲೆ ನಮ್ದು ಮೇಜರ್ ಅಂದ್ರೆ ಅಡ್ವಾಂಟೇಜ್ ಅಂದ್ರೆ ಲಿಮಿಟೆಡ್ ಅಂತ. ನಮ್ದು ಇಂಟೇಕ್ ಇರೋದೇ 200. ಅದನ್ನ ಯಾವತ್ತೂ ಅಷ್ಟೇ ಮೇಂಟೈನ್ ಮಾಡಿದೀವಿ. ಈಗ 5 years ಇಂದನೂ ನಾವು ಅದನ್ನ ದಾಟ್ಸಕ್ ಹೋಗಿಲ್ಲ. ದಾಟಕ್ಕೆ ನಮ್ಮ ಪರ್ಮಿಷನ್ ಇಲ್ಲ, PU ಪರ್ಮಿಷನ್ ತಗೊಂಡಿಲ್ಲ ನಾವು. ಸೊ ಅಷ್ಟಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ. ಅಂದ್ರೆ ಯಾಕಂದ್ರೆ ಅಷ್ಟಾದ್ರೆ ಆ ನಂಬರ್ ನಮಗೆ ಈಸಿಲಿ ಸಿಗುತ್ತೆ. ಅದ್ರಲ್ಲಿ ನಮ್ಮ ಅಜೆಂಡಾ ನಂಬರ್ಗಿಂತನೂ ಕ್ವಾಂಟಿಟಿಗಿಂತನೂ ಕ್ವಾಲಿಟಿ ಅದ್ರ ಇರೋದ್ರಲ್ಲಿ ನೀಟಾಗಿ ಓದಿಸ್ಬೇಕು. ಇನ್ನೊಂದು ತುಂಬಾ ವಿಷಯ ಇಂಪಾರ್ಟೆಂಟ್ ಅಂದ್ರೆ, ನಮ್ಮಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಮಾಡೋಣ ಅಂದ್ರೆ, ತುಂಬ ಡಲ್ ಸ್ಟೂಡೆಂಟ್ಸ್ ಬರ್ತಾರೆ. ನಾನು ಕಂಪ್ಯಾರಿಸನ್ ಆಫ್ ಪರ್ಸೆಂಟೇಜ್ ಚಾರ್ಟ್ ನಿಮಗೆ ಕೊಡ್ತೀನಿ. 50, 55, 60% SSLC ತೆಗೆದ್ರು ನಮ್ಮಲ್ಲಿ ಇದ್ದಾರೆ. ಆಮೇಲೆ ಕನ್ನಡ ಮೀಡಿಯಂ ಅಲ್ಲಿ ಹೋದ್ರು ಹಳ್ಳಿ ಮಕ್ಕಳು ತುಂಬಾ ಇದ್ದಾರೆ. ಅಂಥವರೆಲ್ಲರೂ 80, 85 ಡಿಸ್ಟಿಂಕ್ಷನ್ ತಗೊಂಡು ಮೆಜಾರಿಟಿ ಸ್ಟೂಡೆಂಟ್ಸ್ 3 ಇಂಜಿನಿಯರಿಂಗ್ ಸೀಟ್ಸ್, ವೆಟರ್ನರಿ ಸೀಟ್ಸ್, ಅಗ್ರಿ ಸೀಟ್ಸ್, ಫ್ರೀ ಸೀಟ್ಸ್ ತಗೊಂಡು ತುಂಬಾ ಮೆಂಬರ್ಸ್. ಅದು ನಮ್ಮ ಮೇಜರ್ ಅಡ್ವಾಂಟೇಜ್. ಎಂತ ಡಲ್ ಹುಡುಗರು ಬಂದ್ರು ಅವ್ರು ಪಿಕಪ್ ಮಾಡಿದೀವಿ ಶೋರ್. ಹಂಗಾಗಿ ಈ ಕೆಲವರು ತುಂಬಾ ಅಂದ್ರೆ ತುಂಬಾ SSLC ಅವ್ರ ಹೈಸ್ಕೂಲ್ ಟೀಚರ್ಸ್ ಹೇಳ್ತಾರೆ, ಇವ್ರನ್ನ ಪಾಸ್ ಆಗೋದಕ್ಕೆ ಅಷ್ಟು SSLC ಅಲ್ಲಿ ಅಂತಾರೆ, ಬಟ್ PUC ಅಲ್ಲಿ ಫಸ್ಟ್ ಕ್ಲಾಸ್ ಮೇಲೆ ತೆಗೆಸಿ ಕಳಿಸಿದ್ರು. ಅದಂತೂ ಅದು ಆ ವರ್ಕ್ ನಮ್ಮ ಟೀಚರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ. ಇದಾದ್ಮೇಲೆ ನಿಮ್ಮ ಸಂಸ್ಥೆನ ಏನಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಇನ್ನು ಇದೆ ಮೇಡಮ್. ಪ್ಲಾನಸ್ ಇದೆ, ಪ್ಲಾನ್ ಇದೆ. ಇನ್ನೂ ಎತ್ತರಕ್ಕೆ ಬಳಸ್ಬೇಕು ಅಂತ. ಎತ್ತರ ಇನ್ ದ ಸೆನ್ಸ್ ಇನ್ನೂ ಒಳ್ಳೊಳ್ಳೆ ಮಕ್ಳು ಬರ್ಬೇಕು ಅಂತ ಆ ತರ ಇದೆ. ಫ್ಯೂಚರ್ ಪ್ಲಾನ್ ಇದೆ, ಮಾಡ್ಬೇಕು. ಗಾಡ್ ಬ್ಲೆಸ್. ಯಾವಾಗಲೂ ನಾವು ನಮ್ಮ ದೇವರು ಈ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡು ನಮ್ಮ ಮೇಜರ್ ಇಲ್ಲ ಮೇಡಮ್. ಕಾಲೇಜ್ ಮೊದಲೇ ಇದ್ದಿದ್ದು ಕಾಲೇಜ್. ನಾವಿಲ್ಲಿ ಬಂದು IIT ಮತ್ತೆ ನೀಟ್ ಅಕಾಡೆಮಿ, ಶಾರದಾ ಅಕಾಡೆಮಿ ಅಂತೇಳಿ, ನಾನು ಶೃಂಗೇರಿ ಶಾರದಾಂಬೆ ಭಕ್ತರು. ನಾವು ಯಾವಾಗ್ಲೂ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಸೊ ಹಂಗಾಗಿ ಅದೇ ಹೆಸರಿಟ್ಟು ಒಂದು ಅಕಾಡೆಮಿಯನ್ನ ಫೌಂಡರ್ ಅದು ನಾವು. ಅಕಾಡೆಮಿ ಇದನ್ನ ನಾವೇ ರೆಡಿ ಮಾಡಿ ಜೊತೆಗೆ ಪ್ಯಾರಲಲ್ ಮಾಡ್ತೀವಿ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದ್ರೆ ಏನ್ ಮಾಡಬಹುದು ಸರ್? ಇಲ್ಲ ಮೇಡಮ್, ಈಗ ಹೆಂಗುತ್ತೆ, ಎಲ್ಲ ಮಾರ್ಕ್ಸ್ ಓರಿಯೆಂಟೆಡ್. ಎಲ್ಲ ಮಾರ್ಕ್ಸ್ ಬೇಕು, ನಾಲೆಡ್ಜ್ ಓರಿಯೆಂಟೆಡ್ ಎಜುಕೇಶನ್ ಇಲ್ಲ. ಮಕ್ಳಿಗೆ ಏನಾಗಿತ್ತು ಅಂದ್ರೆ ಸ್ಕಿಲ್ ಕಲಿತಾ ಇಲ್ಲ ಮಕ್ಕಳು. ಸ್ಕಿಲ್ಸ್ ಕಲಿತಾ ಇಲ್ಲ. ಅವ್ರಿಗೇನಪ್ಪ ಒಳ್ಳೆ ಮಾರ್ಕ್ ಇರಬೇಕು. 90%, 95% ಅಂತ ಇರ್ತಾರೆ. ಬಟ್ ಬೇಸಿಕ್ ಸ್ಕಿಲ್ಸ್ ಇರಲ್ಲ. ನಾವು ಎಷ್ಟೋ ಮಕ್ಕಳು ತುಂಬಾ ಪರ್ಸೆಂಟೇಜ್ ಇರೋ ಮಕ್ಕಳು ನೋಡ್ತೀವಿ, ಬೇಸಿಕ್ ಕ್ಯಾಲ್ಕುಲೇಷನ್ ಬರಲ್ಲ ಅವ್ರಿಗೆ. ಬೇಸಿಕ್ ಅಂದ್ರೆ ಇವತ್ತು ನಮ್ಮ ಎಜುಕೇಶನ್ ಸಿಸ್ಟಮ್ ನಾವೆಲ್ಲ ಓದ್ಬೇಕಾದ್ರೆ ಚಿಕ್ಕವರಿದ್ದಾಗ ನಮಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದು ಇದು ಕ್ಯಾಲ್ಕುಲೇಷನ್ಸು, ಆಮೇಲೆ ಎಡಿಷನು, ಸಬ್ಸ್ಟ್ರಾಕ್ಷನ್, ಬೇಸಿಕ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ವಿ ಅವಾಗಿನ ಎಜುಕೇಶನ್. ಈಗ ಎಜುಕೇಶನ್ ಅಲ್ಲಿ ಬೇಸಿಕ್ಸ್ ಕಡಿಮೆ ಆಗ್ಬಿಡುತ್ತೆ ಮಕ್ಕಳಿಗೆ. ಸೊ ಅದು ಚೆನ್ನಾಗಾದ್ರೆ, ಯಾಕಂದ್ರೆ ಅವರು CET ಎಕ್ಸಾಮ್, NEET ಎಕ್ಸಾಮ್ ಬರೀಬೇಕು, ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ ಪೇರೆಂಟ್ಸ್ಗೆ. ಬಟ್ ಅವ್ರು ಬೇಸಿಕ್ ಲ್ಯಾಗ್ ಆಗದೆ ಬೇಸಿಕ್ಸ್ ಅಲ್ಲಿ. ಒಂದು ಕ್ವಶನ್ ಕೊಟ್ಟಾಗ ಕಾಂಪಿಟೇಟಿವ್ ಕ್ವಶನ್ಸ್, ಆ ಕ್ವಶನ್ ಅರ್ಥ ಮಾಡ್ಕೊಳಕ್ಕೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಬೇಸಿಕಲಿ ಗ್ರಾಮೆಟಿಕಲಿ ವೀಕ್ ಇರ್ತಾರೆ, ಅವರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ, ಜೊತೆ ಬೇಸಿಕ್ಸ್ ವೀಕ್ ಇರ್ತಾರೆ. ಸೊ ಇವೆಲ್ಲ ವೀಕ್ ಇದ್ದಾಗ ಅಬ್ವಿಯಸ್ಲಿ ಅವ್ರು ಸ್ವಲ್ಪ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕೆ ಸ್ಟ್ರಗಲ್ ಮಾಡ್ತಾರೆ. ಅವೆಲ್ಲ ಲಿಮಿಟೆಡ್ ಟೈಮಲ್ಲಿ ಕ್ವಶನ್ ಆನ್ಸರ್ ಮಾಡೋಂಥ ಎಕ್ಸಾಮ್ಸ್ ಅವು CET. ಸೊ ಹಂಗಾಗಿ ಅವ್ರು ಕ್ವಶನ್ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ತಗೊಳ್ಳೋದ್ರಿಂದ ಅವರು ಸ್ವಲ್ಪ
ನಂಬರ್ ಆಫ್ ಕ್ವಶನ್ಸ್ ಅಟೆಂಡ್ ಮಾಡಿ ಕಡಿಮೆ ಆಗುತ್ತೆ, ಅಬ್ವಿಯಸ್ಲಿ ಸ್ಕೋರ್ ಕಡಿಮೆ ಹೌದು. ಆಗುತ್ತೆ. ಓಕೆ. ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹೋಲಿಸ್ಕೊಂಡ್ರೆ ನಿಮ್ಮ ಇನ್ಸ್ಟಿಟ್ಯೂಷನ್ ಹೇಗೆ ಒಂದು ವಿಭಿನ್ನವಾಗಿದೆ ಸರ್? ವಿಭಿನ್ನ ಅಂದರೆ ಎಲ್ಲರೂ ಓದಿಸ್ತಾರೆ, ನಾವು ಓದಿಸ್ತೇವೆ ಮೇಡಮ್. ಬಟ್ ಡಿಫ್ರೆಂಟ್ ವಿಷಯ ಏನಪ್ಪ ಅಂದರೆ, ಅದೇ ಹೇಳಿದ್ನಲ್ಲ ನಾನು, ತುಂಬ ಆವರೇಜ್ ಮಕ್ಕಳು ಬಂದರು ಅವ್ರನ್ನ ಓದಿಸ್ವಿ. ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ತುಂಬ ಬಡ ಮಕ್ಕಳಿದ್ದಾರೆ ಮೇಡಮ್. ನಮ್ಮಲ್ಲಿ ಒಂದು ಸರ್ವಿಸ್ ಇದೆ, ಅದು ನಾನು ಅದನ್ನು ಹೇಳ್ಬಾರ್ದು ಅಂತ ಹೇಳಿದ್ವಿ ಸ್ಟಾರ್ಟಿಂಗ್. ಈಗ ಪ್ರತಿ ವರ್ಷ ಕನಿಷ್ಠ 4 to 5 ಮೆಂಬರ್ಸ್ಗೆ ಫ್ರೀ ಎಜುಕೇಶನ್. ಫ್ರೀ ಎಜುಕೇಶನ್ ಅಂತ ನಮ್ಮದು ಈಗ ಕೆಲವು ಕಡೆ ಫ್ರೀ ಎಜುಕೇಶನ್ ಅಂತಾರೆ ಮೇಡಮ್. ಅವ್ರು ಏನು ಮಾಡ್ತಾರೆ ಅಂದರೆ, ಕಾಲೇಜ್ ಫೀಸ್ ಫ್ರೀ ಅಂತಾರೆ, ಹಾಸ್ಟೆಲ್ ಫೀಸ್ ತಗೊಳ್ತೀವಿ, ಯೂನಿಫಾರ್ಮ್ ಬುಕ್ಸ್ ತಗೊಳ್ತಾರೆ. ಬಟ್ ನಮ್ಮಲ್ಲಿ ಫ್ರೀ ಅಂದರೆ 0, ಅಂದರೆ 2 years ಇನ್ಕ್ಲೂಡಿಂಗ್ ಎಕ್ಸಾಮ್ ಫೀಸು, ಹಾಸ್ಟೆಲ್ ಫೀಸು ಏನು ತಗೊಳ್ಳಲ್ಲ, ಎಲ್ಲ ನಾವೇ ಕೊಡ್ತೀವಿ. ನಮ್ಮ ಕಡೆಯಿಂದ ಹಾಕ್ಕೊಂತೀವಿ. ಯಾಕೆಂದರೆ ಅವರು ತುಂಬ ಚೆನ್ನಾಗಿ ಓದೋರಾಗಿರ್ಬೇಕು, ಜೊತೆಗೆ ಬಡ ಮಕ್ಕಳಾಗಿರ್ಬೇಕು. ಇನ್ನು ಅದಲ್ದೇ ನಾಮಿನಲ್ ಫೀಸ್ ಇರ್ತದೆ. ಅಂದರೆ ಬೇರೆ ಕಡೆಗೆ ಏನು ಫೀಸ್ ಇರುತ್ತೋ ಅದಕ್ಕಿಂತ ಕಡಿಮೆ ಫೀಸು. ಈಗ ಪೇರೆಂಟ್ಸ್ ಕೆಲವು ಬಂದು ಸ್ವಲ್ಪ ಕಷ್ಟ ಇದೆ ಅಂದರೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ನಮ್ಮ ಕೈಲಿ. ಯಾಕಂದರೆ ನಾವು ಹಳ್ಳಿಯಿಂದ ಬೆಳೆದವರು, ಕಷ್ಟ ಗೊತ್ತಿರೋದ್ರಿಂದ ಸಾಧ್ಯವಾದಷ್ಟು, ಯಾಕಂದ್ರೆ ನಮಗೂ ಈಗ ಪೂರ್ತಿ ಫ್ರೀ ಮಾಡೋಷ್ಟು ದೇವ್ರ ಶಕ್ತಿ ಕೊಟ್ಟಿಲ್ಲ. ಹಂಗಾಗಿ ಇರೋದ್ರಲ್ಲೇ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಂಡು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೀವಿ. ಸರ್, ನೀವು ಮಕ್ಕಳು ಅಂತ ಹೇಳಿದಾಗ ನಮ್ದು ಒಂದು ಕ್ವಶನ್ ಸರ್, ಕೋವಿಡ್ ನಂತರದ ಮಕ್ಕಳಿಗೂ ಕೋವಿಡ್ಗಿಂತ ಮುಂಚೆ ಇರೋ ಮಕ್ಕಳು ಶಾರ್ಪ್ ಇತ್ತು ಮೇಡಮ್. ಅದಾದ್ಮೇಲೆ ಆನ್ಲೈನ್ ಕ್ಲಾಸ್ ಬಂತು, ಎಲ್ಲರಿಗೂ ಗೊತ್ತಿರೋ ವಿಷಯ. ಆನ್ಲೈನ್ ಕ್ಲಾಸ್ ಬಂದಾದ್ಮೇಲೆ ಮಕ್ಕಳು ಮೊಬೈಲ್ ಬಗ್ಗೆ ಅಡಿಕ್ಷನ್. ಈಗಲೇ ಎಷ್ಟೊಂದು ಸ್ಟೂಡೆಂಟ್ಸ್ ಕೆಲವರು ಮೊಬೈಲಲ್ಲಿ ನಮಗೆ ನೋಟ್ಸ್ ಕಳಿಸ್ತಾರೆ ಅಂತಾರೆ, ನಾವು ಕಳಿಸೇ ಇರಲ್ಲ. ಕೆಲವು ಸ್ಟೂಡೆಂಟ್ಸ್ ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಆ ನೋಟ್ಸ್ ಕಳಿಸ್ತಾರೆ, ನನ್ನ ಫ್ರೆಂಡ್ ಹತ್ರ ಅದನ್ನ ಕಳ್ಸ್ಕೊಂತೀವಿ, ಇದನ್ನ ಕಳ್ಸ್ಕೊಂತೀವಿ. ನಮ್ಮ ಕಾಲೇಜ್ ಅಂತಲ್ಲ, ಎಲ್ಲ ಕಡೆನೂ ಇದು ನಡೀತಾ ಇದೆ. ಅಂದ್ರೆ ಮಿಸ್ಯೂಸ್ ಆಫ್ ದಿ ಮೊಬೈಲ್, ಅಂದ್ರೆ ಗೇಮ್ ಆಡೋದು, ಅದಕ್ಕೆ ಅವರು ಮೊಬೈಲ್ ಬಳಸ್ಕೊಂತಾರೆ. ಮೊದಲೆಲ್ಲ ಎಲ್ಲ ಆಫ್ಲೈನ್ ಕ್ಲಾಸ್ ನಾವು ಅಲೋ ಏನು ಮಾಡಕ್ಕಾಗಲ್ಲ ಸರ್, ಸಿಸ್ಟಮೇ ಇಲ್ಲ. ನಾವು ಯಾವ ಕಾರಣಕ್ಕೂ ಅಲೋ ಮಾಡೋದು, ಎಲ್ಲ ಅವ್ರು ಬರೀಬೇಕು. ದೇ ಶುಡ್ ರೈಟ್. ನಮ್ಮ ಪ್ರಾಲೆಸ್ ಏನಂದ್ರೆ ಅವ್ರು ಬರ್ಸ್ಬೇಕು. ಯಾಕೆಂದ್ರೆ ಸ್ಟೂಡೆಂಟ್ ಎಷ್ಟು ಓನ ಬರೀತಾರೋ ಅಷ್ಟು ಇಂಪ್ರೂವ್ ಆಗ್ತಾರೆ. ಅವ್ರ ಹತ್ರ ವರ್ಕ್ ತೆಗಿತೀವಿ. ಹಾಸ್ಟೆಲಲ್ಲಿ ಇದ್ದಾರೆ ಅರೌಂಡ್ 280 ಸ್ಟೂಡೆಂಟ್ಸ್ ಇದೆ ನಮ್ಮಲ್ಲಿ ಹಾಸ್ಟೆಲ್. ಯಾವ ಕಾರಣಕ್ಕೂ ಮೊಬೈಲ್ ಅಲ್ಲ ಇಲ್ಲ. ಅವ್ರಿಗೇನು ವೀಕ್ಲಿ 1 time ಕಾಲ್ ಮಾಡಕ್ ಕೊಡ್ತೀವಿ, ಬಿಟ್ರೆ ಮೊಬೈಲ್ ಯೂಸ್ ಮಾಡಿ ಕೊಡೋದಿಲ್ಲ ಯಾವ ಕಾರಣಕ್ಕೂ ಕೊಡೋದು. ನಿಮ್ಮ ಸ್ಟೂಡೆಂಟ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸರ್ ಮೇಡಮ್, ಇನ್ನೊಂದು ಸ್ಟೂಡೆಂಟ್ಸ್ ಅಂದ್ರೆ ನಮ್ಮಲ್ಲಿ ಮೆಜಾರಿಟಿ ಹಳ್ಳಿ ಮಕ್ಕಳು ಅಂತ ಹೇಳಿದ್ನಲ್ಲ, ಅದರಿಂದ ಅವರು ತುಂಬಾ ಡೌನ್ ಟು ಅರ್ತ್ ಇದ್ದಾರೆ. ಅಂದ್ರೆ ಕೆಲವು ನಾನು ವರ್ಕ್ ಮಾಡಿದೀನಿ, ಬೇರೆ ಬೇರೆ ಕಡೆ ಔಟ್ಸೈಡ್ ಅಲ್ಲಿ ನೋಡಿದೀನಿ. ಒಬಿಡಿಯಂಟ್ ಇರಲ್ಲ ಮಕ್ಕಳು. ತಂದೆ ತಾಯಿ ಮಾತು ಕೇಳಲ್ಲ, ಟೀಚರ್ಸ್ ಮಾತು ಕೇಳಲ್ಲ. ಬಟ್ ಅದೊಂದು ವಿಷಯದಲ್ಲಿ ನಾನು ಹೆಮ್ಮೆ ಪಟ್ಟು ಹೇಳ್ತೀನಿ, ನಮ್ಮ ಸ್ಟೂಡೆಂಟ್ಸ್ ತುಂಬಾ, ನನ್ನ ಈಗ 5 years ಇಂದ ನಾನು ನೋಡ್ದಂಗೆ ಅವ್ರು ತುಂಬಾ ಡಿಸೆಂಟ್ ಆಗಿರ್ತಾರೆ. ಅಂದ್ರೆ ಸಣ್ಣ ಪುಟ್ಟ ಮಿಸ್ಚೇವ್ನೆಸ್ ಇದ್ದೇ ಇರುತ್ತೆ. ನಾನು ಎಲ್ಲ ಏನು ಮಾಡಲ್ಲ ಅಂದ್ರೆ ಅದು ತುಂಬಾ ಎಕ್ಸಾಗ್ರೇಷನ್ ಮಾತಾಗುತ್ತೆ. ಬಟ್ ಕಂಪೇರ್ ಟು ಅದರ್ ಪ್ಲೇಸಸ್ ನಾನು ನೋಡ್ದಂಗೆ ಒಳ್ಳೆ ಮಕ್ಳಿದ್ದಾರೆ. ಅಂದ್ರೆ ಒಬಿಡಿಯಂಟ್ ಇದ್ದಾರೆ. ಯಾವ್ದಾದ್ರು ಫಂಕ್ಷನ್ ಬಂದ್ರೆ ಅಥವಾ ಇನ್ನೊಂದೇನೋ ಇದ್ರೆ ಎಲ್ಲ ಟೀಚರ್ಸ್ ಬರ್ತಡೇ ನೆನ್ಪಿಟ್ಕೊಂಡು ಮಾಡ್ತಾರೆ. ಮತ್ತೆ ಯಾವ್ದಾದ್ರು ಫಂಕ್ಷನ್ ಬಂದ್ರೆ ಎಷ್ಟು ಡೆಕೋರೇಷನ್ ಮಾಡ್ತಾರೆ, ಎಷ್ಟು ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಾರೆ. ಆ ಥರ ಎಲ್ಲ ಇನ್ವಾಲ್ವ್ ಆಗ್ತಾರೆ. ಏನೋ ಒಂದು ಸಣ್ಣ ವರ್ಕ್ ಇದ್ರು, ಸರ್ ನಾನು ಮಾಡ್ತೀನಿ, ಸರ್ ನಾನು ಮಾಡ್ತೀನಿ, ವಾಲಂಟ್ರಿ ಬರ್ತಾರೆ. ಸೊ ಆಕ್ಟಿವಿಟೀಸ್ ಇದೆ. ಲೆಕ್ಚರ್ಸ್ ಜೊತೆಗೆ ಚೆನ್ನಾಗಿದ್ದಾರೆ ಎಲ್ಲ. ಈಗ ನಮ್ಮ ಡೌಟ್ಸ್ ಬಂದ್ರೆ ಕೇಳಕ್ಕೆ ಎಲ್ಲ ಇಂಡಿವಿಜುವಲ್ ಕೇಳ್ತಾರೆ, ಯಾವುದಕ್ಕೂ ಮುಜುಗರ ಮಾಡ್ಕೊಳ್ಳಲ್ಲ. ಲೆಕ್ಚರ್ಸ್ ಅದೇ ತರ ಇದ್ದಾರೆ, ಎಲ್ಲ ಕೋಆಪರೇಟಿವ್. ಯೂತ್ಸ್ಗೆ ಏನಾದರೂ ಒಂದು ಮೆಸೇಜ್ ಕೊಡ್ತೀರಾ ಅಂದ್ರೆ? ಯೂತ್ಸ್ಗೆ ಒಂದು ಮೆಸೇಜ್, ನನ್ನ ಅನುಭವದಲ್ಲಿ ನಾನು ತುಂಬಾ ದೊಡ್ಡ ವ್ಯಕ್ತಿ ಇಲ್ಲ, ಯಾಕಂದ್ರೆ ನೀವು ಒಬ್ಬ ಲೆಕ್ಚರರ್ ಆಗ್ಬಿಟ್ಟು, ಯಾಕಂದ್ರೆ ನೀವು ತುಂಬಾ ಯೂತ್ಸ್ ನ ನೋಡಿದೀರಾ ಸರ್, ಅದಕ್ಕೋಸ್ಕರ ಈಗ ನಾನೇನು ಆ ಲೆವೆಲ್ ದೊಡ್ಡ ವ್ಯಕ್ತಿ ಇಲ್ಲ. ಆದ್ರೂ ಒಂದು ಸಲಹೆ ಏನಂದ್ರೆ, ನಮ್ಮ ಯೂತ್ಸ್ಗೆ ಬೇಕಾದ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಫಸ್ಟ್, ಕಾನ್ಫಿಡೆನ್ಸ್ ಇರ್ಬೇಕು ಮನುಷ್ಯರಿಗೆ ಅಂತ. ಯಾಕೆಂದ್ರೆ ಲೈಫಲ್ಲಿ ನಾವು ಅನ್ಕೊಂಡಂಗೆ ಎಲ್ಲದೂ ಆಗಲ್ಲ. ಈಗ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗಲ್ಲ. ಅದು ಪ್ರೈವೇಟ್ ಸೆಕ್ಟರಲ್ಲಿ ಆಲ್ಮೋಸ್ಟ್ ಇನ್ನು ಮುಂದೆ ಮೆಜಾರಿಟಿ ಸ್ಟೂಡೆಂಟ್ಸ್, ಈಗ ನಾವು 100 ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಹತ್ರ ಅಂದ್ರೆ ಕನಿಷ್ಠ 70 to 80 ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡಲೇಬೇಕಾಗುತ್ತೆ. ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಎಲ್ಲ ಸ್ಕಿಲ್ ಬೇಸ್ಡ್ ಇರುತ್ತೆ, ಸೊ ನಾಲೆಡ್ಜ್ ಬೇಸ್ಡ್ ಇರುತ್ತೆ. ಅಂದ್ರೆ ನಾನು ಮಕ್ಕಳಿಗೆ ಹೇಳೋದಂದ್ರೆ, ಸೊ ಮಾರ್ಕ್ಸ್ ಸಿಗೋದ್ರ ಜೊತೆಗೆ ಸ್ವಲ್ಪ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಯಾಕೆಂದ್ರೆ ನಾವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮಗೆ ನಾಲೆಡ್ಜ್ ಇದ್ದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರಬೇಕು, ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು, ಆಪರೇಟರ್ಸ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಇರಬೇಕು. ಅವೆಲ್ಲ ಇದ್ರೆ ಮಾತ್ರ ನಮಗೆ ಕಾರ್ಪೊರೇಟ್ ಸೆಕ್ಟರಲ್ಲಿ, ಪ್ರೈವೇಟ್ ಸೆಕ್ಟರಲ್ಲಿ ಒಂದು ಬೆಲೆ ಇರ್ತೈತಿ. ಸುಮ್ಮನೆ ಮಾರ್ಕ್ ಇಟ್ಕೊಂಡು ನಾವೇನು ಸ್ಕಿಲ್ ಇಲ್ಲದೆ ಯಾವ ಕೆಲಸ ಮಾಡಕ್ ಹೋದ್ರು ಸಕ್ಸಸ್ ಆಗಲ್ಲ. ಫಸ್ಟ್ ಲೈಫಲ್ಲಿ ಏನೇ ಕಷ್ಟ ಬರಲಿ ನನಗೆ ಫೇಸ್ ಮಾಡೋಂಥ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ ನಮ್ಮ ಯೂತ್ಸ್ ಅನ್ನೋದು ನನ್ನ. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಯೂತ್ಸ್ ಅಲ್ಲಿ ಆತ್ಮಹತ್ಯೆ, ಸೂಸೈಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದು ಯಾಕೆ ಸರ್? ಆ ತರದ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಫಸ್ಟ್ ಥಿಂಗ್ ಏನಂದ್ರೆ, ಇದು ಮಾತು ಸರಿ ತಪ್ಪಾಗ ಗೊತ್ತಾಗ್ತಿಲ್ಲ, ನಾವು
ನಾವು ಪೇರೆಂಟ್ಸ್ ಆಗಿ ಮಕ್ಳಿಗೆ ಕಷ್ಟ ಕಲಿಸ್ತಲ್ಲ ಇತ್ತೀಚೆಗೆ. ಈಗ ಮೊದಲು ಈ ಎಲ್ಲ ಪರಿಸ್ಥಿತಿಗಳು ಕಡಿಮೆ ಇತ್ತು ಈಸಿಯಾಗಿ ಮೇಡಮ್. ಸಿಗ್ತಾ ಇದೆ. ಮೊದಲು ಹೆಂಗಂದ್ರೆ ನಮಗೆ ನಾವೆಲ್ಲ ಚಿಕ್ಕವರಿದ್ದಾಗ ಕಷ್ಟಗಳು ಗೊತ್ತಿತ್ತು ನಮಗೆ. ಕಷ್ಟ ಗೊತ್ತಿದ್ದಾಗ ಈಗ ನಾನು ತುಂಬಾ ಕಷ್ಟಪಟ್ಟಾಗ ಒಂದು ಸಣ್ಣ ಸಮಸ್ಯೆ ಬಂದ್ರೆ ನಾನು ಈಸಿಯಾಗಿ ಫೇಸ್ ಮಾಡ್ತೀನಿ. ಈಗ ನಾವು ಮಕ್ಳಿಗೆ ಸಮಸ್ಯೆನೇ ಕಲಿಸಿಲ್ಲ ಅಂದಾಗ ಸಮಸ್ಯೆ ಗೊತ್ತೇ ಇಲ್ಲಪ್ಪ ಅವ್ರಿಗೇನು ನಾವು ಕಷ್ಟನೇ ತೋರಿಸಲ್ಲ. ಕಷ್ಟ ಬಂದು ನಾವೇ ಅವ್ರಿಗೆ ಗೊತ್ತಾಗದಂಗೆ ಹ್ಯಾಂಡಲ್ ಮಾಡ್ತಾ ಇದೀವಿ ಪೇರೆಂಟ್ಸ್. ಸೊ ಅವಾಗ ಮಕ್ಕಳಲ್ಲಿ ಕಷ್ಟ ಅಂದ್ರೆ ಏನೇ ಗೊತ್ತಿರಲ್ಲ. ಅವಾಗ ಒಂದು ಸಣ್ಣ ಸಮಸ್ಯೆ ಬಂದ್ರು ಅವ್ರು ಫೇಸ್ ಮಾಡೋದು ಕಷ್ಟ ಆಗುತ್ತೆ. ಹೆಂಗ್ ಫೇಸ್ ಮಾಡೋದು ಗೊತ್ತಾಗಲ್ಲ. ಅವಾಗ ಈ ತರ ಕೆಟ್ಟ ನಿರ್ಧಾರಗಳು ತಗೊಳ್ತಾರೆ. ಬಟ್ ಸಲಹೆ ಏನಂದ್ರೆ ಯಾವ ಕಾರಣಕ್ಕೂ ಆ ತರ ಕೆಟ್ಟ ನಿರ್ಧಾರಗಳು ತಗೋಬಾರ್ದು. ಯಾಕಂದ್ರೆ ಭಗವಂತ ಎಲ್ಲರಿಗೂ ಅವಕಾಶಗಳು ಕೊಟ್ಟಿರ್ತಾರೆ. ಸೃಷ್ಟಿಕರ್ತ ಭಗವಂತ ಎಲ್ಲರಿಗೂ ಬೇರೆ ಬೇರೆ ರೀತಿಯ ಅವಕಾಶಗಳು ಕೊಟ್ಟಿರ್ತಾರೆ. ಈಗ ನಾನು ಅನ್ಕೊಂಡಿದ್ದ ಅವಕಾಶ ಈಗ ನನಗೆ ಇವತ್ತು ಇದೇ ನಾನು ಟೀಚಿಂಗ್ ಫೀಲ್ಡ್ ಬರ್ಬೇಕು ಅಂತಿದ್ದೆ. ಬಟ್ ಕೆಮಿಸ್ಟ್ರಿನೇ ಮಾಡ್ಬೇಕು ಅಥವಾ ಹಿಂಗೆ ಇರ್ಬೇಕು ಅಂತ ನಾನು ಅನ್ಕೊಂಡಿಲ್ಲ. ಬಟ್ ಒಂದು ವೇ ತಗೊಂಡೋಗುತ್ತದೆ. ದೇವ್ರು ತಗೊಂಡೋಗ್ತಾರೆ ಒಂದು ದಾರಿಲಿ. ಹಾಗಾಗಿ ಯಾವಾಗ್ಲೂ ನಾವು ನಮ್ದೇ ಆದ ದಾರಿ ಇರುತ್ತೆ. ಅದಕ್ಕೆ ಪೇಷನ್ಸ್ ಇಂದ ವೆಯ್ಟ್ ಮಾಡ್ಬೇಕು. ನಾನು ಹೇಳೋದು ಇವತ್ತಿನ ಸಮಸ್ಯೆ ನಾಳೆ ಸಮಸ್ಯೆ ಕಂಟಿನ್ಯೂ ಆದಂಗೆ ಡೇ ಮುಗಿದಾಗೆ ಆ ಪ್ರೋಸೆಸ್ ಅಥವಾ ಸಾರಿ ಆ ಪ್ರಾಬ್ಲಮ್ ಇದೆಯಲ್ಲ ಅದು ಸ್ಟಾಪ್ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ಪೇಷನ್ಸ್ ಇರಲಿ ಮಕ್ಕಳಲ್ಲಿ, ವಿಶ್ವಾಸ ಬೆಳೆಸ್ಕೊಳ್ಳಿ. ಎಂತ ಕಷ್ಟ ಬಂದ್ರು 10 ನಿಮಿಷಕ್ಕೆ ಆರಾಮಾಗಿ ಕುತ್ಕೊಳ್ಳಿ, ಯೋಚನೆ ಮಾಡಿ ಏನು ಅದಕ್ಕೆ ಸೊಲ್ಯೂಷನ್ ಅಂತ ಯೋಚನೆ ಮಾಡಿ. ನನ್ನ ಬೇಸಿಕಲಿ ನಾನು ಅಷ್ಟೇ, ನನಗೆ ತುಂಬಾ ಸಮಸ್ಯೆ ಬಂದಾಗ ನಾನು ಏನ್ ಮಾಡ್ತೀನಿ 5-10 ನಿಮಿಷ ಯೋಚನೆ ಮಾಡ್ತೀನಿ ಮೇಡಮ್. ಯಾಕಂದ್ರೆ ಅದರಿಂದ ನಾನು ತುಂಬಾ ಟೆನ್ಷನ್ ಮಾಡ್ಕೊಂಡು ನನ್ನ ಆರೋಗ್ಯ ಹಾಳಾಗುತ್ತೆ. ನಾಳೆ ಆ ಪ್ರಾಬ್ಲಮ್ ಅದ್ರ ಪಾಡಿಗೆ ಅದೇ ಸಾಲ್ವ್ ಆಗ್ಬೋದು. ಬಟ್ ಅಷ್ಟೊಳಗೆ ಟೆನ್ಷನ್ ಮಾಡ್ಕೊಂಡು ನಾನು ಆರೋಗ್ಯ ಹಾಳು ಮಾಡ್ಕೊಂತ ಅಂತ ಈ ತರ ಯೋಚನೆ ಮಾಡ್ತಿರ್ತೀವಿ. ಅದೇ ಪಾಸಿಟಿವ್ ಆಗಿ ಇರ್ಬೇಕು ಯೂತ್ಸ್ ಅನ್ನೋದು ನನ್ನ ಸಲಹೆ. ನಿಮ್ಮ ಸ್ಟೂಡೆಂಟ್ ಒಂದಿಬ್ರು ಯಾರನ್ನಾದ್ರೂ ಮಾತಾಡ್ಸೋಣ ಸರ್. ಅಶ್ವಥ್ ಮಾತಾಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ನಿಶ್ಚಿತ. ಏನು ಓದ್ತಾ ಇದ್ದೀರಾ? ಸೆಕೆಂಡ್ ಪಿ ಯು. ಸೆಕೆಂಡ್ ಪಿ ಯು. ನೀವು ಇಲ್ಲಿ 2 ವರ್ಷ ಆಯ್ತಾ ಬಂದು? ಫಸ್ಟ್ ಪಿ ಯು ಜಾಯ್ನ್ ಆಗಿದ್ದ? ಫಸ್ಟ್ ಪಿ ಯುಗೆ ಈ 2 ವರ್ಷದಲ್ಲಿ ನೀವು ರಾಘವೇಂದ್ರ ಕಾಲೇಜನ್ನ ನೋಡಿದ್ದೀರಾ. ಏನ್ ಅನ್ಸುತ್ತೆ ನಿಮ್ಮ ಕಾಲೇಜ್ ಬಗ್ಗೆ? ರಿಯಲಿ ಐ ಥಿಂಕ್ ಐ ಚೂಸನ್ ದ ಬೆಸ್ಟ್ ಕಾಲೇಜ್. ಐ ಹ್ಯಾವ್ ಅ ಬೆಸ್ಟ್ ಟೀಚರ್ಸ್. ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಟೀಚರ್ಸ್ ಎಲ್ಲರೂ. ನಮಗೆ ಸ್ಕೂಲಲ್ಲಿ ಎಲ್ಲರೂ ಕಾಲೇಜ್ ಅಂದ್ರೆ ಯಾರು ಟೀಚರ್ ಸಪೋರ್ಟ್ ಮಾಡಲ್ಲ ಅಂತ ಅಂತಿದ್ರು. ಆದ್ರೆ ನಾವು ಆ ಥಾಟ್ ಅಲ್ಲೇ ಬಂದಿದ್ವಿ. ಆದ್ರೆ ಇಲ್ಲಿ ಆ ಥರ ಏನಿಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ. ಹುಷಾರಿಲ್ಲ ಅಂದ್ರೂ ಕೇರ್ ಮಾಡ್ತಾರೆ ತುಂಬಾ. ಅಂದ್ರೆ ನಿಮ್ದು ಆ ಒಂದಿದು ಏನಿತ್ತು, ಕಾಲೇಜ್ ಅಂದ್ರೆ ಸರಿಗ್ ನೋಡ್ಕೊಳಲ್ಲ ಅನ್ನೋದೇನಿತ್ತು, ಅದು ನಂಬಿಕೆ ಒಂದು ಏನಿತ್ತು ಅದು ಸುಳ್ಳಾಯ್ತು ಇಲ್ಲಿಗೆ ಬಂದಾಗ. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹಂಗೆ ಹೇಳ್ತಿದ್ರು, ಕಾಲೇಜಲ್ಲಿ ಯಾರು ಕೇರ್ ಮಾಡಲ್ಲ ಹಂಗೆ ಹಿಂಗೆ ಅಂತ. ಅದು ಸುಳ್ಳು ಅಂತ ಇಲ್ಲಿಗೆ ಬಂದಾದ್ಮೇಲೆ ಅದು ಸುಳ್ಳು ಅನಿಸ್ತು ನಿಮ್ಗೆ. ಇಲ್ಲಿ ಆಲ್ಮೋಸ್ಟ್ ನೀವು ಯಾಕೆ ರಾಘವೇಂದ್ರ ಕಾಲೇಜನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಕೊಂಡ್ರಿ? ನಮ್ಮ ಪೇರೆಂಟ್ಸ್ ಚೂಸ್ ಮಾಡಿದ್ದು. ಇವಂದ್ರೆ ರಿಸಲ್ಟ್ ನೋಡ್ತಿದ್ವಿ ನಾವು. ಆಮೇಲೆ ಟೀಚರ್ಸ್ ಕೂಡ ಮುಂಚೆ ಸ್ವಲ್ಪ ಪರಿಚಯ ಇದ್ರು. ಹಂಗಾಗಿ ಅನ್ಸಿದ್ರು ನನಗೆ ಅವಾಗ್ಲೇನೆ ಬೆಸ್ಟ್ ಟೀಚರ್ಸ್ ಇರ್ತಾರೆ ಅಲ್ಲಿ ಅಂತ. ಅಡ್ಮಿಷನ್ ಮಾಡ್ಸೋ ಟೈಮಲ್ಲೇ ಬಂದಾಗೆ ಗೊತ್ತಾಯ್ತು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ, ನಾನು ಅರ್ಥ ಮಾಡ್ಕೊಂಡು ಓದ್ಬೋದು ಅಂತ ಅನ್ನಿಸ್ತು. ಇಲ್ಲಿ ಫಸ್ಟ್ ಬಂದಾಗ ನಿಮ್ಗೆ ಸ್ಕೂಲಲ್ಲಿ ಭಯ ಹುಟ್ಟಿಸಿದ್ರು, ಕಾಲೇಜಲ್ಲಿ ಅಷ್ಟು ಕೇರ್ ಮಾಡಲ್ಲ ಅಂತ ಹೇಳಿ. ಇಲ್ಲಿ ಫಸ್ಟ್ ಅಡ್ಮಿಷನ್ ಬಂದಾಗ ನಿಮ್ಗೆ ಏನ್ ಅನಿಸ್ತು ಇಲ್ಲಿ ವಾತಾವರಣ ಎಲ್ಲ ನೋಡಿ? ಅದೇ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ, ನಾನು ಇಲ್ಲಿ ಓದ್ಬೋದು, ನಾನು ಇಲ್ಲಿ ರ್ಯಾಂಕ್ ತಗೊಂಡು ಹೋಗ್ಬೋದು, ಒಬ್ಬ ಮಾಡೆಲ್ ಸ್ಟೂಡೆಂಟ್ ಆಗಿ ಕಾಲೇಜಿಂದ ಹೊರಗಡೆ ಹೋಗ್ಬೋದು ಅಂತ ಅನ್ನಿಸ್ತು. ನಿಮ್ಮ ಪ್ರಿನ್ಸಿಪಲ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ? ನೋ ವರ್ಡ್ಸ್ ಟು ಸ್ಪೀಕ್. ಈಸ್ ರಿಯಲಿ ಸೋ ಗೈಡಿಂಗ್, ಸೋ ಸಪೋರ್ಟಿವ್. ಮತ್ತೆ ಈಸ್ ಲೈಕ್ ಅ ಫಾದರ್, ಕೇರಿಂಗ್. ಓಕೆ ಓಕೆ ಪುಟ್ಟ. ನಿಮ್ಮ ಹೆಸರು? ನನ್ನ ಹೆಸರು ಸ್ಪಂದನ ಅಂತ. ನಾನೀಗ ಫಸ್ಟ್ ಜಾಯ್ನ್ ಆಗಿದ್ದು. ಐ ಆಮ್ ಜೂನಿಯರ್ ಫಸ್ಟ್ ಪಿ ಯು. ಓಕೆ. ಎಷ್ಟು ತಿಂಗಳಾಯ್ತು ನೀವು ಬಂದು? ಇಲ್ಲಿಗೆ ಬಂದು ಒಂದು 2-3 ದಿವಸಕ್ಕೆ 2-3 ತಿಂಗಳು ಮುಗಿತು. ಆಯ್ತು. ಯಾಕೆ ನೀವು ರಾಘವೇಂದ್ರ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡ್ರಿ? ಪೇರೆಂಟ್ಸ್ ಯೂಸ್ ಮಾಡಿದ್ದು, ಬಟ್ ನನಗೆ ರಾಘವೇಂದ್ರ ಸ್ವಾಮಿ ಜಾಸ್ತಿ ಇಷ್ಟ. ಅದಕ್ಕೆ ರಾಘವೇಂದ್ರ ಹೆಸರಿದೆ, ಸೊ ನಾನು ಇಲ್ಲಿಗೆ ಬಂದ್ಬಿಡೋಣ ಅಂತ ಬಂದ್ರಿ. ಅದು ಒಂದು ಪಾಯಿಂಟ್ ಆಫ್ ವ್ಯೂನು ಹೌದು. ಬಟ್ ಇಲ್ಲಿ ಅಡ್ಮಿಷನಿಗೆ ಬಂದಾಗ ಟೀಚರ್ಸ್ ಸ್ಟಾಫು ಜಾಸ್ತಿ ಗೈಡಿಂಗ್ಸ್ ಕೊಡ್ತಾರೆ ಅಂತ ಅನಿಸ್ತು. ಮತ್ತೆ ಪ್ರತಿಯೊಬ್ಬರು ಟೀಚರ್ಸು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅಂತ ಅನಿಸ್ತು. ಹಾಗಾಗಿ ಅಡ್ಮಿಷನ್. ಓಕೆ. ಅನ್ನಿಸ್ತು ಅಂತ ಹೇಳಿದ್ರಲ್ಲ, ಇವಾಗ ಅದು ನಿಜ ಅನ್ನಿಸ್ತಾ ಇದೆನಾ? ನಿಜವಾದ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಗೈಡೆನ್ಸ್ ಕೊಟ್ಟು ಟೀಚ್ ಮಾಡ್ತಾರೆ. ಓಕೆ. ನಿಮ್ಮ ಚೂಸ್ ತಪ್ಪಾಗಿಲ್ಲ. ಓಕೆ. ನಮ್ಮ ಅನಿಲ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಿಮ್ಮ ಪ್ರಿನ್ಸಿಪಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ? ಅನಿಲ್ ಸರ್ ಜಾಸ್ತಿ ಸಪೋರ್ಟಿವ್ ಆಗಿರ್ತಾರೆ. ಪ್ರತಿಯೊಂದಕ್ಕೂ ಇದೇ ರೂಟ್ ವೇ ಹಿಡ್ಕೊಂಡು ಓದ್ರಿ, ಹಿಂಗೆ ಟೈಮ್ ಟೇಬಲ್ ಹಾಕೊಂಡು ಓದ್ರಿ ಅಂತ ಗೈಡೆನ್ಸ್ ಕೊಟ್ಟಿರ್ತಾರೆ. ನನಗೆ ಅಷ್ಟು ನನ್ನ ಹೆಸರು ಕೀರ್ತನ. ನಾನು ಫಸ್ಟ್ PUC ಇಂದಾನು ಇಲ್ಲೇ ಓದ್ತಿರೋದು. ನನಗೆ ಸ್ಟಾರ್ಟಿಂಗ್ ಬಂದಾಗ
ತುಂಬ ಭಯ ಆಗ್ತಿತ್ತು. ಟೀಚರ್ಸಿನ ಕೇಳಿದರೆ ಏನಂತಾರೋ ಏನೋ ಅಂತ ಅಂದು. ಇವಾಗಂತ ಫೀಲ್ ಇಲ್ಲ. ಫ್ರೆಂಡ್ಸಿನ್ಕಿನ್ನ ಜಾಸ್ತಿ ನಮಗೆ ಕೇರ್ ಮಾಡ್ತಾರೆ, ಅಷ್ಟೇ ನೀಟಾಗಿ ಹೇಳ್ಕೊಡ್ತಾರೆ. ನಮ್ಮ ಕಾಲೇಜ್ ಹೆಸರು ಹೊರಗಡೆ ಎಲ್ಲಾದರೂ ಹೇಳ್ಕೋಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಇನ್ನೊಬ್ರು ಯಾರಾದರೂ ಕಾಲೇಜ್ ಬಗ್ಗೆ ಕೇಳಿದ್ರು ಅಷ್ಟೇ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಂತೀವಿ, ಇಂಥ ಕಾಲೇಜಿಗೆ ಸೇರಿದ್ದೀವಿ ಅಂತ. 10th ಅಲ್ಲಿ ನಮಗೆ ಸೈನ್ಸ್ ಬಗ್ಗೆ ಏನು ಅಂತಾನೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದು ಸೈನ್ಸ್ ಅಂದರೆ ಏನು ಅಂತ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಏನು ಎಜುಕೇಷನ್ ಮುಗಿಸಿ ಏನು ತಗೋಬೇಕಂತನೂ ಎಲ್ಲ ಐಡಿಯಾ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವರಿಗೆ ಒಂದು ಸೆಲ್ಯೂಟ್ ಹೊಡಿಬೇಕಂತ ತುಂಬ. ಅನಿಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅನಿಲ್ ಸರ್ ಬಗ್ಗೆ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಆದರೂ ಸರ್ ಹೇಳಿದ್ದನ್ನು ಕರೆಕ್ಟಾಗಿ ನಡೆಸ್ಕೊಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ನಾವು ಸರ್ ಇಂಥದ್ದು ಬೇಕು ಅಂತ ಅಂದರೆ ಅಂಥದ್ದು ಮಾಡಿಸ್ತಾರೆ, ಅದು ಒಟ್ಟು ಇಲ್ಲ ಅಂತ ಹೇಳಲ್ಲ. ಮತ್ತು ಹಾಸ್ಟೆಲ್ ವಿಚಾರದಲ್ಲೂ ಅಷ್ಟೇ, ಇಂಥದ್ದು ಇಲ್ಲ ಅಂತ ಅಂದ್ರೂ ಅಂಥದ್ದು ಹೇಳಿದ ದಿವಸನೇ ಬಂದು ಮಾಡಿಸ್ಕೊಡ್ತಾರೆ. ಓಕೆ, ನಿಮ್ಮ ಆಯ್ಕೆ ಯಾವತ್ತು? ಊಟನೂ ಅಷ್ಟೇ, ಊಟನೂ ತುಂಬ ಚೆನ್ನಾಗಿ ಮಾಡಿಸ್ತಿದ್ದಾರೆ. ಒಂದು ದಿವಸ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಬಂದು ಹೇಳ್ತಿರ್ತೀವಿ, ಅವರು ಅದನ್ನು ಕರೆಕ್ಟಾಗಿ ಮಾಡಿಸ್ತಾರೆ. ಥ್ಯಾಂಕ್ ಯು ಅಪ್ಪ. ನಿಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತಂದೆಯವರು ಟೀಚರ್ ಅಂತ ಹೇಳಿದ್ರಿ. ಇವಾಗಿನ ಕಾಂಪಿಟೇಷನ್ ಅಲ್ಲಿ, ಈಗ 20 ವರ್ಷದ ಹಿಂದೆ ಏನು ಕಾಂಪಿಟೇಷನ್ ಇರಲಿಲ್ಲ, ಬಟ್ ಇವಾಗಿನ ಕಾಂಪಿಟೇಷನ್ ಅಲ್ಲಿ ಒಂದು ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಇನ್ಸ್ಟಿಟ್ಯೂಷನ್ ಆರಂಭ ಮಾಡೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಯಾಕಂದ್ರೆ ಏನು ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಇಲ್ಲದೇನೆ ಇಷ್ಟೊಂದು ನೀವು ಒಂದು ಇನ್ಸ್ಟಿಟ್ಯೂಟ್ ನ ಆರಂಭ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟಾಗ ಹೇಗಿತ್ತು ಸರ್ ನಿಮ್ಮ ಮನಸ್ಥಿತಿ? ಮೇಡಮ್, ಬೇಸಿಕಲಿ ತುಂಬಾ ಬ್ಯಾಕ್ಗ್ರೌಂಡ್ ತುಂಬಾ ಪೂರ್ ಬ್ಯಾಕ್ಗ್ರೌಂಡ್ ಅನ್ಕಡೆ, ತುಂಬಾ ಕಷ್ಟದ ದಿನಗಳು. ಫೈನಾನ್ಷಿಯಲ್ ಸಪೋರ್ಟ್ ಅಂತೂ ಮೊದಲೇ ಇಲ್ಲ. ಬಟ್ ಆದ್ರೂ ಏನೋ ನಾನು ಹೇಳಿದ್ನಲ್ಲ, ನಾನು ಮೊದಲಿಂದ ಸ್ವಲ್ಪ ರಿಸ್ಕ್ ತಗೊಳ್ಳೋದು ಜಾಸ್ತಿ. ಇನ್ನೂ ರಿಸ್ಕ್ ತಗೊಂಡು ಸ್ವಲ್ಪ ಕಮಿಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದೆ. ಬಟ್ ದೇವ್ರು ನನಗೆ ಮಾಡಿದ್ದಕ್ಕೆ ಸಕ್ಸಸ್ ಕೊಟ್ಟಿದ್ದಾರೆ. ಏನ್ ಮ್ಯಾನೇಜ್ ಮಾಡಕ್ಕೆ ಏನೇನು ಬೇಕಾಗುತ್ತೆ ಅದರಷ್ಟನ್ನು ನನಗೆ ಗಾಡ್ ಗ್ರೇಸ್ ಇಂದ ನನಗೆ ಒದಗಿಸ್ತಾ ಇದೆ. ಗ್ರಾಜುವಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದ್ದದ ಕಷ್ಟ, ನೆಕ್ಸ್ಟ್ ಡೇಸ್ ಸ್ವಲ್ಪ ಕಡಿಮೆ ಆಗ್ತದೆ. ಹಿಂಗ ಹೋಗ್ತಾ ಕಡಿಮೆ ಆಗ್ತಾ ಇದೆ. ಅದೆಲ್ಲ ಗಾಡ್ ಗ್ರೇಸ್. ವರ್ಷ ನನಗೆ ಮ್ಯಾನೇಜ್ ಆಗಕ್ಕೆ ದೇವರೇ ಶಕ್ತಿ ಕೊಟ್ಟರೆ. ಅದು ನನಗೆ ಗೊತ್ತಾಗಲ್ಲ ಕೆಲವು ಸರಿ ಹೆಂಗ್ ಆಗ್ತೈತಿ. ಬಟ್ ಅದಕ್ಕೆಲ್ಲ ದೇವ್ರು ಒದಗಿಸ್ಕೊಡ್ತಾರೆ. ಅದಕ್ಕೇನ್ ಬೇಕಾ ದೇವ್ರು ಒದಗಿಸ್ಕೊಡ್ತಾರೆ. ಸರ್, ಇವಾಗ ನಿಮ್ ಧೈರ್ಯದ ಬಗ್ಗೆ ಮಾತಾಯ್ತು ಸರ್. ನೀವು ಒಂದು ಇನ್ಸ್ಟಿಟ್ಯೂಷನ್ ಓನ್ ಆಗಿ ಆರಂಭ ಮಾಡ್ತೀನಿ ಅಂದಾಗ ನಿಮ್ಮ ತಂದೆ ತಾಯಿಯವರ ರಿಯಾಕ್ಷನ್ ಹೆಂಗಿತ್ತು ಸರ್? ಅವರು ಈಗ ಆಲ್ರೆಡಿ ತುಂಬಾ ಖುಷಿಯಾಗಿದ್ದಾರೆ ಮೇಡಮ್. ಯಾಕಂದ್ರೆ ಏನೇ ಆಗ್ಲಿ ಇವಾಗ ಖುಷಿ ಇದ್ದಾರೆ ಸರ್. ಆರಂಭದ ದಿನಗಳಲ್ಲಿ ಸ್ವಲ್ಪ ಇತ್ ಮೇಡಮ್. ಬೇಸಿಕಲಿ ಹೇಳೋರು, ನಮ್ಮ ತಂದೆನೇ ಹೇಳೋರು, ಏನು ರಿಸ್ಕ್ ತಗೊಂತೀಯ, ಯಾಕೆಂದ್ರೆ ಒಳ್ಳೆ ಸ್ಯಾಲರಿ ಇದೆ, ಅವ್ರ ಕಡೆ ವರ್ಕ್ ಮಾಡ್ಕೊಂಡು ಹೋಗಿದ್ರು ಚೆನ್ನಾಗಿತ್ತು, ಸುಮ್ಮನೆ ಅನಾವಶ್ಯಕ ರಿಸ್ಕ್ ಅಂತ ಅಂದ್ರು. ಬಟ್ ಆದ್ರೂ ಅವ್ರು ಹೇಳೋದು ನಾವು ನೆಗೆಟಿವ್ ತಗೋಬಾರ್ದು ಮೇಡಮ್. ಯಾಕಂದ್ರೆ ಅವರು ನಾವೇನು ಮುಂದೆ ತೊಂದರೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಈಗ ನಮ್ಮಮ್ಮ ಹೇಳೋದು ಏನೇ ರಿಸ್ಕ್ ತಗೊಳ್ಳಿ, ಬಟ್ ಯೋಚನೆ ಮಾಡಿ ತಗೊಳ್ರಿ, ಅದು ಸ್ಟೆಪ್ ಬ್ಯಾಕ್ ಮಾಡಬಾರ್ದು ಅಂತ. ಈಗ ನಾನೇನೊಂದು ಪ್ರಾಪರ್ಟಿ ತಗೊಳ್ತೀನಿ ಅಂದ್ರೆ ಯಾವತ್ತು ನಾವು ಅದನ್ನ ಕಳ್ಕೊಳ್ಳೋ ಸ್ಥಿತಿ ಬರಬಾರ್ದು. ಅದನ್ನ ರಿಟರ್ನ್ ಮಾಡ್ಕೊಂಡು ನಾವು ಲೈಫಲ್ಲಿ ಮುಂದೆ ಹೋಗ್ಬೇಕು, ಅದನ್ನ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಯೋಚನೆ ಮಾಡಿದ್ದೆ ಅಂದ್ರೆ ಏನಾದ್ರೂ ಕಷ್ಟ ಬರ್ಲಿ ಮತ್ತೆ ಸ್ಟೆಪ್ ಬ್ಯಾಕ್ ಮಾಡಬಾರ್ದು ಲೈಫಲ್ಲಿ. ಆ ಪಾಲಿಸಿ ಇಟ್ಕೊಂಡು ನಾವು ಕಷ್ಟವನ್ನು ಸುಖ ಮ್ಯಾನೇಜ್ ಮಾಡ್ತಾ ಬಂದಿ. ಬಟ್ ಅವ್ರು ತುಂಬಾ ಹ್ಯಾಪಿ ಆಗಿದ್ದಾರೆ ಈಗ ಸರ್. ಈಗಂತೂ ತುಂಬಾ ಹ್ಯಾಪಿ ಆಗಿದ್ದಾರೆ. ಈ ಸಕ್ಸಸ್ ಅಂತ ಅನ್ನೋದಕ್ಕಿಂತ ಇನ್ನೂ ನನ್ಗೆ ಅಲ್ಲ ಮೇಡಮ್, ಅದೊಂದು ಇನ್ನೂ ನಾನಿನ್ನೂ ಬಹಳ ಮಾಡ್ಬೇಕು. ನಾನಿನ್ನೂ ಅಷ್ಟು ದೊಡ್ಡ ಲೆವೆಲ್ ಬೆಳೆದಿಲ್ಲ, ಫ್ಯಾಕ್ಟ್ ಐತೆ. ಇನ್ನು ಆ ಲೆವೆಲ್ ಸಾಧನೆ ಮಾಡಿಲ್ಲ, ಇನ್ನೂ ಮಾಡ್ಬೇಕು ಅಂತ ಈ ಸಿಂಪ್ಲಿಸಿಟಿ ಇದೆ ಅಲ್ಲ, ನಾನು ಏನು ಮಾಡಿಲ್ಲ ಅನ್ನೋದು. ಆಮೇಲೆ ಇನ್ನೊಂದು ಅರ್ಧ ಜವಾಬ್ದಾರಿನ ನೀವು ಕೆಳಗಿಳಿಸ್ಬಿಡ್ತೀರಾ. ನಾನು ಎಲ್ಲ ಮಾಡಿದೀನಿ ಅಂತ ಅಂದ್ರೆ ಜವಾಬ್ದಾರಿ ಮೇಲ್ ಬಂದ್ ಕೂತ್ಬಿಡುತ್ತೆ. ಇಲ್ಲ ಮೇಡಮ್, ಇನ್ನೂ ಮಾಡ್ಬೇಕು ಬಹಳ. ಯಾಕಂದ್ರೆ ನೆವರ್ ಎಂಡಿಂಗ್ ಇದು ಅಚೀವ್ಮೆಂಟ್ ಅಂತ. ಬಹಳ ಜನ ತುಂಬಾ ದೊಡ್ಡ ನಾವೆಲ್ಲ ಏನು ಅಲ್ಲ, ನಾವು ಲೆಕ್ಕಕ್ಕೆ ಇಲ್ಲ. ಆದ್ರೂ ನಾ ಇನ್ನೂ ಬಹಳ ವರ್ಕ್ ಮಾಡ್ಬೇಕು, ಇನ್ನೂ ಸ್ವಲ್ಪ ನೋಟಿಸ್ ಆಗ್ಬೇಕು, ಇನ್ನೂ ಒಂದು ಹೈಯರ್ ಲೆವೆಲ್ ಹೋಗ್ಬೇಕು, ಇನ್ನೂ ಒಳ್ಳೊಳ್ಳೆ ಕ್ವಾಲಿಟಿ ಸ್ಟೂಡೆಂಟ್ಸ್ ಹೊರಗಡೆ ಕಳಿಸ್ಬೇಕು. ನನ್ನ ಡ್ರೀಮ್ ಇದೆ. ಅದನ್ನ ಫ್ಯೂಚರ್ ಡೇಸ್ ಅಲ್ಲಿ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಇವಾಗ ಅಪ್ಪ ಅಮ್ಮಂದಾಯ್ತು ಸರ್. ಈಗ ನೀವು ಒಂದು ಸಲ ನಿಮ್ಮ ಲೈಫ್ ಅನ್ನ ಹಿಂದಕ್ಕೆ ತಿರುಗಿ ನೋಡಿದಾಗ 1800ರಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಸರ್ ನೀವು? ಸ್ಯಾಲ್ರಿ ಅಲ್ವಾ ಸರ್? ಅಲ್ಲಿಂದ ಒಂದು ಸಲ ಲೈಫ್ ಅನ್ನ ಈಗ ಇಲ್ಲಿಂದ ಆ 1800ವರೆಗೂ ನೀವು ತಿರುಗಿ ನೋಡಿದಾಗ ಸರ್ ಏನ್ ಅನ್ಸುತ್ತೆ ಸರ್? ಅದು ಅವಾಗೆಲ್ಲ ಇಷ್ಟು ಕಡಿಮೆ ದುಡಿಯಕ್ ನಾವು ಓದ್ಕೊಂಡ್ ಬರ್ಬೇಕಿತ್ತ ಅಂತ ಅನಿಸ್ತು ಮೇಡಮ್. ಆಯ್ತಾ, ಅನಿಸ್ತು. ಫ್ಯಾಕ್ಟ್. ಒಂದು 2-3 ವೀಕ್ಸ್ ತುಂಬಾ ಬೇಜಾರಾಗಿದ್ದೆ ನಾನು. ಇಷ್ಟು ಕಡಿಮೆ ದುಡಿತೀವಿ, ಹೆಂಗ್ ಲೈಫ್ ಲೀಡ್ ಮಾಡ್ಬೇಕಂತ. ಬಟ್ ನಾನು ಸಬ್ಜೆಕ್ಟ್ ಅಲ್ಲಿ ನನಗೆ ಕಲ್ತಿದ್ದೇನಪ್ಪ, ನಾನು ಲೈಫಲ್ಲಿ ಕಾಲೇಜಿಗೆ ಸೇರಿ ಮೇಲೆ ನಮ್ಮಲ್ಲಿ ಕಂಟೆಂಟ್ ಇದ್ರೆ ಕಾಲೇಜ್ಗಳಲ್ಲಿ ನಮಗೆ ನೋಟಿಸ್ ಮಾಡ್ತಾರೆ ಅನ್ನೋದನ್ನ ಕಲಿತು ಸ್ವಲ್ಪ ಸಬ್ಜೆಕ್ಟ್ ಅಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡಿ ಸ್ವಲ್ಪ ಚೆನ್ನಾಗಿ ನಾವು ಟೀಚಿಂಗ್ ಫೀಲ್ಡ್ ಅಲ್ಲಿ ಇಂಪ್ರೆಸಿವ್ ಆಗಿದ್ರೆ
ಡೆಫಿನೆಟ್ಲಿ ಆ ಕಾಲೇಜ್ಗಳಲ್ಲಿ ನಮ್ದು ಏಜ್ ನೋಡಲ್ಲ, ಅಂದ್ರೆ ಸೀನಿಯಾರಿಟಿ ಏಜ್ ನೋಡಲ್ಲ, ನಮ್ಗೆ ಇಂಕ್ರಿಮೆಂಟ್ಗಳಾಗ್ಲಿ ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇರೋದಕ್ಕೆ ನೂತನ ಕಾಲೇಜೇ ಸಾಕ್ಷಿ. ಅಲ್ಲಿಗೆ ನಾವು ಕಾಲಿಟ್ಟ ಮೇಲೆ ನಮಗೆ ತುಂಬಾ ಡ್ರಾಸ್ಟಿಕ್ ಚೇಂಜ್ ಆಯ್ತು. ನಾನು ಮೊದಲು ವರ್ಕ್ ಮಾಡೋದಕ್ಕೂ ಅಲ್ಲಿಗೂ ತುಂಬಾ ಚೇಂಜಸ್ ಆಯ್ತು. ಅವಾಗ ಕಲ್ತಿದ್ದೇನಪ್ಪ ಅಂದ್ರೆ ಎಲ್ಲಿ ನಾವು ಇನ್ವಾಲ್ವ್ಮೆಂಟ್ ತೋರಿಸ್ತೀವಿ ಕೆಲಸದಲ್ಲಿ ಅಲ್ಲಿ ಸಕ್ಸಸ್ ಬರುತ್ತೆ, ಅದು ಫೈನಾನ್ಷಿಯಲ್ ಸಕ್ಸಸ್ ಬರುತ್ತೆ, ನೇಮು ಬರುತ್ತೆ, ನೇಮ್ ಫೇಮ್ ಎರಡೂ ಬರುತ್ತೆ ಅನ್ನೋದು ಅಲ್ಲಿ ಕಲ್ತೀವಿ. ಹಂಗಾಗಿ ಎಫರ್ಟ್ ಹಾಕ್ಬೇಕು ಮೇಡಮ್, ಎಫರ್ಟ್ ಹಾಕಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀವಿ. ಓಕೆ ಸರ್. ಸರ್ ಈಗ ಯೂತ್ಸಿಗೆ ಒಂದು ಮೆಸೇಜ್ ಕೊಟ್ರಿ, ಆಮೇಲೆ ಸ್ಟೂಡೆಂಟ್ಸಿಗೆ ಒಂದು ಮೆಸೇಜ್ ಕೊಟ್ರಿ. ಈಗ ನಿಮ್ ತರನೇ ಇವಾಗ ಒಂದು ಏನಂದ್ರೆ ಬಂಡ ಧೈರ್ಯ ಅಂತ ಹೇಳ್ತಾರಲ್ಲ, ಆ ತರ ಒಂದು ಧೈರ್ಯ ಮಾಡಿ ನಾನು ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ತೀನಿ ಅನ್ನೋ ಅಂತವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ ಸರ್? ಇಲ್ಲ ಮಾಡ್ಬೋದು ಮೇಡಮ್, ಮಾಡಕ್ಕೇನಲ್ಲ, ಬಟ್ ಪ್ರಾಪರ್ ಪ್ಲಾನ್ ಇರಬೇಕು. ಲಿಟ್ರಲಿ ನಾನು ತುಂಬಾ ಪ್ಲಾನ್ ಮಾಡೋನ್ ಬಂದಿರ್ಲಿಲ್ಲ, ಬಟ್ ಬಂದಾದ್ಮೇಲೆ ಪ್ಲಾನ್ ಮಾಡ್ತಾ ಬಂದ್ವಿ. ಏನೇ ಹೊಸ ಈ ತರ ಏನೋ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಬೇಕಾದ ಫೈನಾನ್ಷಿಯಲ್ ಬ್ಯಾಕಪ್ ಅವೆಲ್ಲ. ಯಾಕಂದ್ರೆ ಒಂದ್ ವರ್ಷ ನಾವು ಅನ್ಕೊಂಡಿದ್ ಮಟ್ಟಿಗೆ ನಂಬರ್ ಆಗ್ಬೋದು, ಅಡ್ಮಿಷನ್ ಆಗ್ಬೋದು, ಆಗದೇನು ಇರ್ಬೋದು. ಆಗದೆ ಇದ್ದಾಗ ನಾವು ಸುಧಾರಿಸ್ಬೇಕು. ಯಾಕಂದ್ರೆ ಒಂದ್ಸರಿ ನಾವು ಒಂದು ಸೊಸೈಟಿನಲ್ಲಿ ಒಂದು ಸ್ಟೇಜ್ಗೆ ಹೋಗಿರ್ತೀವಿ ಅಂದ್ರೆ ಆ ಸ್ಟೇಜ್ ಮೇಂಟೈನ್ ಮಾಡ್ಬೇಕು. ಆ ಸ್ಟೇಜ್ ಇಂದ ನಾವು ತೋರ್ಸ್ಕೊಳಂಗಿರಲ್ಲ ಕೆಲವು ಸರಿ. ನಮ್ಗೆ ಏನೇ ತೊಂದ್ರೆ ಇದ್ರು ಅದನ್ನ ಹೊರಗಡೆ ಹೋಗಿ ತೋರ್ಸ್ಕೊಳ್ಳೋ ಪರಿಸ್ಥಿತಿ ಇರಲ್ಲ. ಯಾಕಂದ್ರೆ ಆ ಸೊಸೈಟಿಯಲ್ಲಿ ಒಂದ್ ಸ್ಥಾನಕ್ಕೆ ಬಂದಾದ್ಮೇಲೆ ಅದಕ್ಕೆ ಅದನ್ನ ಮೇಂಟೈನ್ ಮಾಡಕ್ಕೆ ಏನೇನ್ ಬ್ಯಾಕಪ್ ಬೇಕಾ ಅದೆಲ್ಲ ಮೊದಲೇ ಪ್ಲಾನ್ ಮಾಡ್ಕೊಂಡು ಮಾಡಿ, ಜೊತೆಗೆ ಇನ್ವಾಲ್ವ್ ಆದ್ಮೇಲೆ ಅದು ನೀರಿಗೆ ಬಿದ್ದಂಗೆ ಮೇಡಮ್, ಈಜ್ಲೇಬೇಕು. ನಾವು ಚೆನ್ನಾಗಿ ಈಜಿದ್ರೆ ಹೊರಗಡೆ ಬರ್ತೀವಿ, ಇಲ್ಲಾಂದ್ರೆ ಅಲ್ಲೇ ಹೋಗ್ಬಿಡ್ತೀವಿ, ಮುಳುಗಿ ಬಿಡ್ತೀವಿ. ಹಾಗಾಗಿ ಇಷ್ಟೇ, ಬೀಳಕ್ಕೆ ಮುಂಚೆ ಯೋಚನೆ ಮಾಡ್ಕೊಂಡು ಬೆದ್ದ ಮೇಲೆ ಕಷ್ಟನೋ ಸುಖನ ನಾನು ಮಾಡಿದ ತಪ್ಪು ಅಂತ ನಮಗೆ ರಿಗ್ರೆಟ್ಸ್ ಇರ್ಬಾರ್ದು. ನಾನು ತಪ್ಪು ಮಾಡಿದೆ ಅಂತ ನಾವು ಎಂದೂ ಬೇಜಾರು ಮಾಡ್ಕೊಬಾರ್ದು. ಕಷ್ಟನೋ ಸುಖನ ನಾವು ಸೆಲೆಕ್ಟ್ ಮಾಡಿದ ದಾರಿನ ಕಷ್ಟಪಟ್ಟಾಗ್ಲಿ ನಡಿಬೇಕು. ಯಶಸ್ಸು ಕಡೆ ಹೋದ್ರೆ ಡೆಫಿನೆಟ್ಲಿ ಸಕ್ಸಸ್ ಬರುತ್ತೆ ಅಂತ ನನ್ನ ಸಲಹೆ. ಜಾಬ್ ಮಾಡ್ತಾನೆ, ಜಾಬ್ ಅಂದ್ರೆ ಕೆಮಿಸ್ಟ್ರಿ ಲೆಕ್ಚರರ್ ಕೆಲಸ ಮಾಡ್ತಾನೆ, B.Ed ಮಾಡ್ಕೊಂಡೆ, B.Ed ಜೊತೆಗೆ M.Ed ಮಾಡ್ಕೊಂಡೆ, M.Phil ಮಾಡ್ಕೊಂಡೆ, PhD ಮಾಡ್ಕೊಂಡೆ. ಇಷ್ಟೆಲ್ಲ ಕೋರ್ಸ್ಗಳನ್ನು ಜೊತೆಗೆ MSc ಮುಗಿಸಿ ಕೆಲಸ ಮಾಡ್ತಾ ಅಡಿಷನಲ್ ಕ್ವಾಲಿಫಿಕೇಶನ್ ಇರಲಿ ಅಂತ ಈಗ ಹೈಯೆಸ್ಟ್ ಕ್ವಾಲಿಫಿಕೇಶನ್ ರೀಚ್ ಮಾಡ್ಕೊಂಡಿದ್ದೀನಿ ಆಯ್ತಾ. ಅದು ಜೊತೆಗೆ ಅದೊಂದು ಪಾಯಿಂಟ್ ಮೊದಲೇ ಹೇಳ್ಬೇಕಿತ್ತು ನಾನು. ನಿಮ್ದು ಅದು ಡ್ರೀಮ್ ಆಗಿತ್ತ ಸರ್? ಹೌದೌದು, ಕ್ವಾಲಿಫಿಕೇಶನ್ ಇರಬೇಕು, ಹೈಯೆಸ್ಟ್ ಕ್ವಾಲಿಫಿಕೇಶನ್ ಇರಬೇಕು, ಮಾಡ್ಕೋಬೇಕು ಅಂತ. ಜೊತೆಗೆ ಇವನ್ ವರ್ಕ್ ಮಾಡ್ತಾ PhD ಮಾಡೋದು ಕಷ್ಟನೇ ಮೇಡಮ್, ಯಾಕಂದ್ರೆ ಅಲ್ಲಿಗೆ ವರ್ಕ್ ಕೊಡಕ್ಕಲ್ಲ. ಆದ್ರೂ ನನಗೆ ನನ್ನ ಷಣ್ಮುಖಪ್ಪ ಸರ್ ಅಂತ ಗೈಡ್ ಇದ್ರು ನಮಗೆ, ಅವರು BIT ಪ್ರೊಫೆಸರ್ ಆಗಿದ್ರು. ಲೇಟರ್ ಅಂತ ಆಳುಬಾಳಲ್ಲಿ ಅವರು ನಮಗೆ ಪ್ರಿನ್ಸಿಪಲ್ ಆಗಿ ಬಂದರು. ಅಲ್ಲಿ ನನಗೆ PhD ಗೈಡ್. ಅವರು ಒಳ್ಳೆ ಸಪೋರ್ಟ್ ಮಾಡಿದ್ರು ನಮಗೆ PhD ಮಾಡೋಕ್ಕೆ. ಬೆಂಗಳೂರಲ್ಲಿ ರೇವಣ್ ಸಿದ್ದಪ್ಪ ಸರ್ ಅಂತಿದ್ದಾರೆ, ಅವರು ನನಗೆ PhD ತುಂಬ ವರ್ಕ್ ಮಾಡಿ ಹೆಲ್ಪ್ ಮಾಡಿದ್ರು. ಎಲ್ಲ ಸಪೋರ್ಟ್ ತಗೊಂಡು PhD ಮಾಡ್ಕೊಂಡೆ. ನಿಮ್ದು ಈ ಬೋರ್ಡ್ ನೋಡಿದ್ಮೇಲೆ ನನಗೆ ಒಂದು ಪ್ರಶ್ನೆ ಸರ್, ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್ ಮನುಷ್ಯನಿಗೆ? ಡೆಫಿನೆಟ್ಲಿ. ಯಾಕಂದ್ರೆ ನಮ್ಮ ಎಷ್ಟು ಓದ್ತೀವಿ, ಎಷ್ಟೆಷ್ಟು ಕೋರ್ಸ್ ಮಾಡ್ತೀವಿ, ಅದರಿಂದ ನಾವು ಸ್ವಲ್ಪ ಡಿಫ್ರೆಂಟ್ ನಾಲೆಡ್ಜ್ ಗೈನ್ ಮಾಡ್ತೀವಿ. ಅದು ಬೇರೆ ಫೀಲ್ಡ್ ಅಲ್ಲಿ ಯೂಸ್ ಆಗುತ್ತೆ. ಈಗ B.Ed ಮಾಡಿದ್ರೆ ಅದರಿಂದ ಏನೋ ಕಲ್ತೀವಿ, ಇನ್ನೊಂದೇನೋ ಕಲ್ತೀವಿ, ಎಲ್ಲದರಿಂದನೂ ಕಲಿಯೋದಿರುತ್ತೆ. ಅದು ಎಲ್ಲೋ ಒಂದ್ ಕಡೆ ಉಪಯೋಗ ಆಗುತ್ತೆ. ಯಾವಾಗಾರು ಒಂದು ಎಜುಕೇಶನ್ ಹೆಲ್ಪ್ ಆಗುತ್ತೆ. ಅದಕ್ಕೆ ಸಾಧ್ಯವಾದಾಗ ನಾನು ಸಲಹೆ ಹೇಳೋದು, ನನ್ನ ಯೋಚನೆ ಇದು, ಸಾಧ್ಯವಾದಷ್ಟು ನಾವು ಒಳ್ಳೆ ಕ್ವಾಲಿಫಿಕೇಶನ್ ಮಾಡ್ಕೊಂಡು ಸಾಧ್ಯವಾದಷ್ಟು ಕ್ವಾಲಿಫೈಡ್ ಇದ್ರೆ ಒಳ್ಳೇದು. ಓದಕ್ಕಾರ ಓದ್ಬೇಕು, ಆಮೇಲೆ ನಾವು ಒಂದು ಏಜ್ ಆದ್ಮೇಲೆ ಮತ್ತೆ ಅದನ್ನ ಏನ್ ಕ್ವಾಲಿಫಿಕೇಶನ್ ಸರ್, ಇಷ್ಟೊತ್ತು ತುಂಬಾ ಉಪಯುಕ್ತವಾದಂತಹ ಮಾಹಿತಿನ ಕೊಟ್ರಿ. ಆಮೇಲೆ ಒಬ್ಬ ಮನುಷ್ಯ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದು ನೀವು ನಮ್ ಜೊತೆ ಶೇರ್ ಆ ವಿಷಯದಲ್ಲಿ ತುಂಬಾ ಚಿಕ್ಕ ಮೇಡಮ್. ಆದ್ರೂ ನನ್ಗೆ ಅನ್ಸಿದ್ದು ಹೇಳಿದೀನಿ, ನಾನು ತುಂಬಾ ಎಲ್ಲರಿಗೂ ಸಲಹೆ ಕೊಡೋ ಲೆವೆಲ್ಗೆ ಬೆಳೆದಿಲ್ಲ. ನಿಮ್ಮ ಜರ್ನಿನ ನೀವು ಹೇಳ್ಕೊಂಡಿದ್ದೀರಾ ಸರ್, ಸಲಹೆ ಅಂತ ಅಲ್ಲ, ನಿಮ್ಮ ಜರ್ನಿನ ನೀವು ಹೇಳ್ಕೊಂಡಿದ್ದೀರಾ ಅಷ್ಟು ಹೇಳ್ಬೋದು. ನಿಮ್ಮ ಜರ್ನಿನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಸರ್, ನಿಮ್ಮ ಒಂದು ಕ್ವಾಲಿಟಿ ಟೈಮ್ ನ ನಮ್ಗೆ ಕೊಟ್ರಿ, ಅದಕ್ಕೋಸ್ಕರ ನಮ್ಮ ಸಾಧಕರ ಮಾತು ಟೀಮ್ ಕಡೆಯಿಂದ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಶಾಗ್ಲೆ ಅವರು ಅವರ ನಡೆದು ಬಂದ ಹಾದಿಯ ಬಗ್ಗೆ ಎಳೆಯಾಗಿ ನಮ್ಮ ಚಾನಲ್ ಜೊತೆ ಹಂಚ್ಕೊಂಡ್ರು, ಅದಕ್ಕೋಸ್ಕರ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಇಂಥದೇ ಇನ್ನೊಬ್ಬ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ಪ್ರಾಚಾರ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಶಾಗಲೆ ಇವರು ಅನೇಕ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿರುವುದು ಅವರ ಸೇವಾ ಮನೋಭಾವ, ಕಾರ್ಯದಕ್ಷತೆಯನ್ನು ತಿಳಿಸುತ್ತದೆ. ಇವರ ಈ ಸೇವೆಗಾಗಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸೇವೆಗಾಗಿ ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ಸ್ತುತ್ಯಾರ್ಹವಾಗಿದೆ. ಇವರಿಗೆ ವಿದ್ಯಾರ್ಥಿಗಳು, ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ಕಳೆದ 5 ವರ್ಷಗಳಿಂದ ಡಾಕ್ಟರ್ ಅನಿಲ್ ಕುಮಾರ್ ಶಾಕ್ಲೆ ಸರ್ ರವರ ನಿರ್ವಹಣೆಯಲ್ಲಿ ಯಶಸ್ಸಿನತ್ತ ಓಡುತ್ತಿದ್ದು, ರಾಘವೇಂದ್ರ ಹೈಟೆಕ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಎಲ್ಲ ಉಪನ್ಯಾಸಕರಿಗೂ ಹಾಗೂ ರಸಾಯನಶಾಸ್ತ್ರದ ಉಪನ್ಯಾಸಕರಾಗಿ ಎಲ್ಲ ಮಕ್ಕಳಿಗೂ ಪ್ರೀತಿಪಾತ್ರರಾಗಿದ್ದಾರೆ.